पूजा मूलम गुरुपद मंत्र मूलम गुरुर्वाक्यम मोक्ष मूलम गुरुकृप ಪ್ರಾತಸ್ಮರಣೀಯರು ಆರಾಧ್ಯರು ವಿಶ್ವವಂದ್ಯರು ಆಗಿರತಕ್ಕಂಥ ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಪ್ರಪಂಚದ ಎಲ್ಲ ಮಹಾನ್ ದಾರ್ಶನಿಕರನ್ನು ಸ್ಮರಿಸುತ್ತಾ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಸುತ್ತಗಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂಥ ಮಾರುತೇಶ್ವರ ಮಂದಿರ ಲೋಕಾರ್ಪಣೆ ಹಾಗೂ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ಈ ಧರ್ಮಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರೀತಿಯರು ಹಿರಿಯರು ಪೂಜ್ಯರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಏಣಿಗೆಯ ಬಂಗಾರಜ್ಜನ ಮಠದ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಪೂಜ್ಯ ಶ್ರೀಗಳಲ್ಲಿ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸ್ತಾರೆ. ಇನ್ನೋರ್ವರು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಧವಳೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸ್ತಾರೆ. ಹಾಗೆ ಈ ನಾಡಿಗೆ ಹಾಗೂ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಆಧ್ಯಾತ್ಮಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ನಿಮ್ಮೆಲ್ಲರನ್ನ ಹರಿಸ್ತಿರ್ತಕ್ಕಂಥ ಹುಲಿಯ ಸಂಗಮೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸ್ತಾರೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಉಪನ್ಯಾಸಕರೇ, ಅತಿಥಿಗಳೇ, ಗಣ್ಯಮಾನ್ಯರೇ, ಗ್ರಾಮದ ಸರ್ವ ಸದಸ್ಯರೇ, ಶರಣ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಯುವಕರೇ, ಕಾರ್ಯಕಾರಿಣಿ ಸಮಿತಿಯ ಸರ್ವ ಸದಸ್ಯರೇ, ಕಲಾವಿದ ಬಂಧುಗಳೇ, ನಿರೂಪಕರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಕೋಟಿ ಭಕ್ತಿಯಿಂದ ಶರಣೋ ಶರಣಾರ್ಥಿ. ಮೊದಲ ನಮ್ಮ ಮಾಸ್ತರ್ ಇದನ್ನು ಕೊಟ್ಟು ಪ್ರಾಸ್ತಾವಿಕವಾಗಿ ನಿಮಗೆಲ್ಲ ಹೇಳಾಕ ಅವರು ಏನೇನು ವಿಷಯಗಳು ಹೇಳಿದರೆ ನಿಮಗೆ ಯಾರಿಗಾರ ಅರ್ಥ ಆಗೈತಿ? ಅಲ್ಲಿ ಆ ಮಕ್ಕಳಿಗೆ ಉಪದೇಶ ಮಾಡಿದ್ರೆ ಈ ಮಕ್ಕಳಿಗೆ ಉಪದೇಶ ಮಾಡಿದ್ರೆ ಶಾಲೆಯ ಹುಡುಗರು ಕೇಳುತ್ತವು. ಯಾಕೆ ಕೇಳ್ತಾವ ಅಂತಂದ್ರೆ ಸರಿಯಾಗಿ ಕೇಳಲಿಲ್ಲ ಅಂದ್ರೆ ಮುಂದೆ ಪರೀಕ್ಷೆದೊಳಗೆ ಬರಿಯಾಕ ಬರೋದನ್ನು ಆಶೆಕರ ಕೇಳ್ತಾವು, ಸ್ವಾರ್ಥಕರ ಕೇಳ್ತಾವ. ನೀವ್ ಅದಕ್ಕೆ ಕೇಳೋರು ಅವ್ರ ಹಂಗ ಹೇಳಿದ್ರು ನೀವು ತಲೆ ಅಳಗಾಡಿಸಿದ್ರೆ ಮುಗಿತು. ಒಂದು ವೇಳೆ ನಿಮಗೆ ಏನಾದ್ರು ಕೇಳೋ ಇಚ್ಛಾಶಕ್ತಿ ಇತ್ತಂದ್ರೆ ಒಂದು 10 ಅಲ್ಲೇ, ಒಂದು 10 ಇಲ್ಲೇ, ಒಂದು 20 ಹಿಂದ, ಒಂದು 10 ರೋಡಿನ್ಯಾಗ ಎತ್ತೆತ್ತಾರೆ ಎತ್ತಿಗೆ ಕ್ವಾಣಿಕೆರಿಗೆ ಹಿಂಗೆ ಕುಂದಿರ್ತಿರ್ಕಲ್ ನೀವು ನಿಂದ್ರೋದು ಕುಂದ್ರೋದು ಮಾಡೋದು ನೋಡಿದ್ ಗೊತ್ತಾಗತ್ತತಿ. ಏನ್ ನಡೆದಕ್ಕಂತ ನೋಡಾಕ್ ಬಂದಿರಿ. ನೀವು ಹೋಗಬೇಕು ಕೇಳಬೇಕಂತ ಬಂದಂಗ ಯಾವ ನಿಮ್ಮ ಲಕ್ಷಣ ಕಾಣುವಲ್ಲ. ಅಕಸ್ಮಾತ್ ಇಲ್ಲಿ ಏನಾದ್ರು ಜಾತ್ರೆ ನಿಮಿತ್ತ ಒಂದು ನಾಟಕ ಇತ್ತು, ಯಾವಾಗ ಚುಮನಾ ಬಂದು ಬೆಳತನಕ ಕುಣಿದಿದ್ರೆ ಚಾಪೆ ಹಾಸ್ಕೊಂಡು ಊರ್ ಹೊಂತಲ್ಲೇ ಬಂದು ಕೊಂಡಿರ್ತೀವಿ. ನಾ ಮುಂದೆ ನೀವು ಯಾಕಂದ್ರೆ ನಿಮ್ಮನ್ನ ಕೆಡಸಾಕ ಜಗತ್ತ ಎಲ್ಲಾ ಕಡೆಯಿಂದ ತಯಾರಾಗೈತಿ. ನೀವು ಅದಕ್ಕೆ ಬಲಿ ಪಶು ಇದ್ದಾಗ ಕಷ್ಟ. ನಿಮಗ್ ಗೊತ್ತಾಗ್ಲಾರ್ದಂಗ ಸಣ್ಣಗ ಹುಳ ನಿಮ್ಮನ್ನ ತಿನ್ನಾಕತ್ತಾವ, ಕೆಟ್ಟ ಹುಳುಗಳು. ಅವು ಯಾವಂತ ನಿಮಗ್ ಗೊತ್ತಾಗಲ್ಲ. ಮೊದಲ ನಾಟಕ ಇರ್ತಿದ್ದು ಊರಾಗ ವರ್ಷದಾಗ ಒಂದ್ಸಲ. ಆ ನಾಟಕ ಅಷ್ಟ ಮನರಂಜನೆ ಆಗಿತ್ತು. ಆಮೇಲೆ ಟಿವಿ ಬಂದು, ಟಿವಿಯಾಗ ನಾವು ಸಣ್ಣದಾಗ ರವಿವಾರಕ್ಕೆ ಒಂದ ಸಿನಿಮಾ, ಅದು 4 ಗಂಟೆಗೆ ಲೈಟ್ ಬಂದ್ರು ಚಲೋ, ಲೈಟ್ ಬಂದ್ರೆ ಆ ವಾರ ಅದು ಸೂಟಿ ಬಿಟ್ರೆ ಶನಿವಾರ ಒಂದು ಶಕ್ತಿಮಾನ, ಅದನ್ನ ಬಿಟ್ರೆ ಮತ್ತೇನು ಇಲ್ಲ. ಇದು ಬರೀ ನ್ಯೂಸ್ ನೋಡ್ಕೊಂತಿರೋದು. ಆಮೇಲೆ ನಿಮಗೆ ಡಿಶ್ ಟಿವಿಗಳು ಬಂದು 1ಕ್ಕೆ 10 ಸಿನಿಮಾ, 1ಕ್ಕೆ 10 ನ್ಯೂಸ್, 1ಕ್ಕೆ 10 ಎಂಟರ್ಟೈನ್ಮೆಂಟ್. ಕಾಲ ಹೆಂಗ್ ಬದಲಾಕೋಂತ ಬಂದ್ರು. ಎಲ್ಲರೂ ಹೇಳ್ತಾರೆ ಕಾಲ ಬದಲಾಯ್ತ್ರಿ, ಕಾಲ ಬದಲಾಯ್ತು. ಕಾಲ ಎಲ್ಲಿ ಬದಲಾಯಿತು? ಯಾವಾಗ 4 ತಿಂಗಳು ಬಿಡೋ ಮಳಿ 4 ತಾಸು ಬಿದ್ದು ಹೋಗೈತೇನೆ.
ಸೂರ್ಯ ಏನಾರ ಪಶ್ಚಿಮದಿಂದ ಹುಟ್ಟ್ಯಾನೇನ, ನವಗ್ರಹಗಳು ಏನಾದ್ರೂ 7 ಆಗ್ಯಾವೇನ, ಬೀಸೋ ಗಾಳಿ ನಿಂತೈತೇನ, ಬಿತ್ತೋ ಭೂಮಿ ಬೆಳಿ ಕೊಡಲಾರ್ದಂಗ ಆಗೈತೇನ? ಏನ್ ಕಾಲ ಬದಲಾಗೈತಿ? ಕಾಲ ಬದಲಾಗೈತು, ನೀವು ಬದಲಾಗಿಲ್ಲ. ಮೊದಲು ಮನೆಯಾಗ ಎದ್ದು ಕೂಡಲೇ ಒಂದು ರೊಟ್ಟಿ ಮೊದಲು ಮಠಕ್ಕೆ ಕಳಿಸ್ತಿದ್ರು, ದೇವಸ್ಥಾನಕ್ಕೆ ಕಳಿಸ್ತಿದ್ರು, ಗುರುಗಳು ದರ್ಶನಕ್ಕೆ ಕಳಿಸ್ತಿದ್ರು, ಮಂದಿರಗಳಿಗೆ ಕಳಿಸ್ತಿದ್ರು. ಈಗ ಮನೆಯಾಗ ರೊಟ್ಟಿ ಯಾರು ಕಳಿಸ್ಯಾರ? ಏನ್ ಮಾಡ್ತೀವಿ ಅದನ್ನಾರ ಕಳಿಸಿ ನೋಡ್ರಿ. ಹನುಮಪ್ಪನ ತಗೋತಾನೆ. ಮನುಷ್ಯ ಎಷ್ಟು ಶಾನೆ ಆಗ್ಬಿಟ್ಟಾನಂದ್ರ ತನಗೆ ಹೆಂಗ್ ಬೇಕು ಹಂಗ ದೇವ್ರಾನು ಮಾಡ್ಕೊಳಕತ್ತ. ಈಗ ಇಲ್ಲಿ ಇಷ್ಟು ದೊಡ್ಡ ವೇದಿಕೆ ಹಾಕಿರಿ, ಇಷ್ಟು ಲೈಟ್ ಹಾಕಿರಿ, ಇಷ್ಟು ಸೌಂಡ್ ಮಾಡಿಸಿರಿ, ಇಷ್ಟು ಜನ ಅತಿಥಿಗಳನ್ನ ಕರೆಸಿರಿ, ಗುರುಗಳನ್ನ ಕರೆಸಿರಿ, ಸಾಕಷ್ಟು ಖರ್ಚು ಮಾಡಿರಿ. ಇದರದ್ದು ಏನು ಫಲ ತಗೊಳತ್ತೀರಿ? ಸ್ವಲ್ಪ ಸಮಾಧಾನಕ್ಕೆ ಒಂದು ವಿಚಾರ ಮಾಡ್ಬೇಕು. ನಿಮ್ಮ ಮನೆ ಎಲ್ಲರ ಹೋಗೋದವನ ಅಲ್ಲೇ ಇರ್ತಾವು, ಗಂಡ ಮಕ್ಕಳು ಎಲ್ಲರ ಹೋಗೋದವನ ಅಲ್ಲೇ ಇರ್ತಾವು, ನಿಮ್ಮ ಟಿವಿಗಳು ಎಲ್ಲರ ಹೋಗೋಣ ಅಲ್ಲೇ ಅದಾವು. ಟಿವಿ ಬಿಟ್ರಿ ಈಗ ಮೊಬೈಲ್ ಬಂದ್ರಿ. ಮೊಬೈಲ್ದಾಗ ಏನ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ, ನೋಡ್ರಿ ಸ್ನ್ಯಾಪ್ಚಾಟ್, ಡಿಂಡರ ಗಿಂಡರ. ಆಮೇಲೆ ತಿಂಗಳ ಒಂದು ಹಾಡು ವೈರಲ್ ಆಗ್ತದೆ. ಸ್ವಲ್ಪ ದಿವಸ ನಾ ಡ್ರೈವರ ಏನ್ ಬೇಕಾಗಿತ್ತು ಟ್ರೈನಿಂಗ್ ಕ್ಲಾಸ್ ಒಂದಕ್ಕಿಂತ ಒಂದು ಹೆಚ್ಚಾಗಿ ಹೋಗ್ತಿಲ್ಲ, ತಿಳಿತಿಲ್ಲ. ಆಮೇಲೆ ಏನ್ ಶುರುವಾತಿ? ಚಂದುಳ್ಳ ಚಲುವಿನ ನೋಡ್ರಿ ಮುಂದೆ. ನೀವು ಏನ್ ಬರೀ ಹಂಗ ಒಂದಂದ್ರೆ ನೀವು 9 ಅವ್ರು ಅನ್ನತ್ತಾರ ತಯಾರಾಗಿರ್ತಾರೆ ಈಗ ಅವರೆಲ್ಲರೂ. ಈಗ ಸದ್ಯ ಚಾಲು ಆಗೈತಿ ಏನ? ನಿನ್ನ ಮನುಷ್ಯ ಸೂಸೈಡ್ ಮಾಡ್ಕೊಂಡ ಮತ್ ಹೊಳ್ಳ ಅವ್ನು ಹೇಗೆ ಗುಳದಾಳಿ ಕೈಯಾಗಿ ಹಿಡ್ಕೊಂಡು ಕರಿ ಮನಿ ಮಾಲೀಕ ನೀನಲ್ಲ, ಕರಿ ಮನಿ ಮಾಲೀಕ ನೀನಲ್ಲ ಅಂತ ಸುಡುಗಾಡಕ್ ಹೋಗುತ್ತೆ. ಅಂದ್ರೆ ವಿಜ್ಞಾನ ಏನ್ ನಿಮ್ಮನ್ನ ಕಲ್ಯಾಣ ಮಾಡಾಕತ್ತೈತೋ, ಉದ್ಧಾರ ಮಾಡಾಕತ್ತೈತೋ? ಈಗ ಹಂಗ ವಿಚಾರ ಮಾಡ್ರಿ. ತಪ್ಪು ಗೂಗಲ್ದೋ ನಿಮ್ಮದು ಯಾರು ಬ್ಲೇಮ್ ಆಗತ್ತ? ಈ ಕೈಯಾಗ ಫೋನ್ ತಗೋರಿ, ಯೂಟ್ಯೂಬ್ಗೆ ಹೋಗ್ರಿ, ವಚನಗಳು ಅಂದ್ರದ ವಚನ ತೋರಿಸ್ತತಿ. ಅದನ್ನು ಬಿಟ್ಟ ಕಣ್ಣ ಹೊಡಿಯಾಕ ಮೊನ್ನೆ ಕಲ್ತೀನಿ ಅಂದ್ರ ಅದನ್ನು ತೋರಿಸ್ತತಿ. ನಿನ್ನ ತಲೆಯಾಗ ಏನೈತಿ ಅದನ್ನ ಯೂಟ್ಯೂಬ್ ತೋರ್ಸಾಕತ್ತೈತಿ. ಹಂಗಾರೆ ಯಾವ್ದು ಚಲೋ, ಯಾವುದನ್ನ ಕೇಳಬೇಕು, ಯಾವ್ದು ಕೆಟ್ಟ, ಯಾವುದನ್ನು ಬಿಡಬೇಕು, ಇದೊಂದು ಸಾಮಾನ್ಯ ಜ್ಞಾನ ಮನುಷ್ಯಾಗಿರ್ಬೇಕು. ಹಂಗಾರೆ ಇದನ್ನ ಎಲ್ಲಿ ಕಲಿಸ್ತಾರ ನಿಮಗ? ಸಿನಿಮಾ ಥಿಯೇಟರ್ನಾಗ ಕಲಿಸ್ತಾರೋ, ಡೊಂಬರ ಆಟದವ್ರು ಕಲಿಸ್ತಾರೋ, ಸರ್ಕಸ್ನವ್ರು ಕಲಿಸ್ತಾರೋ, ನಾಟಕ ಕಂಪನಿಯವ್ರು ಕಲಿಸ್ತಾರ? ಯಾರು ಕಲಿಸ್ತಾರ ಇದನ್ನ? ಮೊನ್ನೆ ಅವರಪ್ಪ ಹೇಳಿದಂತ ಹುಡುಗ ಮೊಬೈಲ್ ಬಹಳ ಬಳಸಬೇಡ. ಅವ್ರ ಅಪ್ಪನ ಹುಡುಗ ಹುಲ್ಲು ಕಟ್ ಮಾಡೋ ಮಷಿನ್ದಾಗ ಕಟ್ ಮಾಡ್ಯಾನ. ಯಾವ್ದಕ್ಕ? ಬರೇ ಮೊಬೈಲ್ ಬಳಸಬೇಡ ಅಂದಿದ್ದಕ್ಕ. ಹಂಗಾದ್ರ ಆ ಹುಡುಗನ ದೃಷ್ಟಿಯೊಳಗ ಮೊಬೈಲ್ ಅನ್ನ ಬಹಳ ದೊಡ್ಡದು. ಅವ್ರ ಅಪ್ಪಗೆ ಕಿಮ್ಮತ್ತಿಲ್ಲ. ಯಾಕೆ ಅವ್ರ ಅಪ್ಪಗೆ ಕಿಮ್ಮತ್ತ ಹುಡುಗನ ದೃಷ್ಟಿ ಒಳಗಿಲ್ಲ ಅಂತಂದ್ರೆ, ನಾ ಹೇಳೋ ವಿಷಯ ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ನಿಮ್ಮ ಶಾಲ್ಯಾಗ ನಿಮ್ಮ ಮಕ್ಕಳನ್ನ, ನಿಮ್ಮ ಮಗಳನ್ನ ಮತ್ತ ನಿಮ್ಮ ಮಗನ್ನ ನಿಮ್ಮ ಶಾಲಿ ಮಾಸ್ತರ್ ಕೇಳ್ತಾರೆ, ಯಪ್ಪ ಈ ಭೂಮಿ ಮೇಲೆ ಒಂದು 4 ಜನ ಚಲೋ ಮರ್ಯಾದಸ್ಥ ಗಂಡ ಮಕ್ಕಳ ಹೆಸರು ಹೇಳಂತೇಳಿ ನಿಮ್ಮ ಮಗನ ಶಾಲ್ಯಾಗ ಕೇಳ್ತಾರೆ. ಅವಾಗ ನಿಮ್ಮ ಮಗ ಯಾರ ಹೆಸರು ಹೇಳಬೇಕು? ರಾಮ, ಕೃಷ್ಣ, ಬುದ್ಧ, ಬಸವಣ್ಣ, ಮಹಾವೀರ, ಕನಕದಾಸರು, ರಾಮಕೃಷ್ಣ, ಶಾರದಮ್ಮ, ವಿವೇಕಾನಂದ, ಬಸವಣ್ಣ,
ಚನ್ನಬಸವಣ್ಣ ಇವ್ರ ಹೆಸರು ಹೇಳ್ತಾರೆ, ಅಂಬೇಡ್ಕರ್ ಹೆಸರು ಹೇಳ್ತಾರೆ. ಯಾಕೆ ನಿಮ್ಮ ಮಗ ಸಾಲ್ಯಾಗ ಮಾಸ್ತರ್ ಕೇಳಿದ ಕೂಡಲೇ ನಮ್ಮ ಅಪ್ಪ ಈ ಭೂಮಿ ಮೇಲೆ ಬಹಳ ಚಲೋ ಮನುಷ್ಯ ಅಂತ ಹೇಳುದಿಲ್ಲ? ನೀ ಎಷ್ಟು ಕಿಮ್ಮತ್ತಿನ ಒದೆ ಅಂತ ಹೇಳಿ ಮೊದಲು ನಿನ್ನ ಮನ್ಯಾಗ ನಿನ್ನ ಮಗನ ಗೊತ್ತೈತಿ. ಜಗತ್ತಿನ್ಯಾಗ ನಿನಗೆ ಯಾರು ಚಲೋ ಅನ್ನೋದು ಬೇಡ. ನೀ ಏನ ಪಟ್ಟಿ ಕಟ್ಟಿ ನೆತ್ತಿ ಕಟ್ಟಿ ಊಟ ಬಿಟ್ಟು ಉಪವಾಸ ಇದ್ದು ಮಗನ ಬೆಳೆಸಿ ಸಾಲಿ ಕಳ್ಸಾತಿಲ್ಲ, ಅದ ಮಗನ ನೀನ್ ಚಲೋ ಅಂತ ಸಾಲಿಯಾಗ ಹೇಳೋದಿಲ್ಲ, ಮತ್ತೊಬ್ಬರ ಹೆಸರು ಹೇಳ್ತಾನೆ. ಮೊದಲು ನಿನ್ನ ಮಗ ಸಾಲ್ಯಾಗ ನಮ್ಮಪ್ಪ ಈ ಭೂಮಿ ಮೇಲೆ ಬಹಳ ಮರ್ಯಾದಸ್ಥ ಮನುಷ್ಯ ಅಂತ ಹೇಳಬೇಕು. ಅಷ್ಟು ಮರ್ಯಾದಸ್ಥ ನೀ ಆಗಬೇಕು. ಅವಾಗ ನೀ ತಂದೆ ಅನಿಸ್ಕೋತಿ, ಹುಟ್ಟಿಸಿದ್ರೆ ತಂದೆ ಆಗುದಿಲ್ಲ. ಇನ್ನ ತಾಯಿ ನಿಮ್ಮ ಮಗಳನ್ನು ಕೇಳ್ತಾರೆ, ಬಹಳ ಕಿಮ್ಮತ್ತಿನ 4-5 ಜನ ಹೆಣ್ಮಗಳ ಹೆಸರು ಹೇಳವ ಅಂದಾಗ ಸಾಲ್ಯಾಗ ನಿಮ್ಮ ಮಗಳು ನಮ್ಮ ಅವ್ವ ಈ ಭೂಮಿ ಮೇಲೆ ಬಹಳ ಮರ್ಯಾದಸ್ಥ ಹೆಣ್ಮಗಳು ಅಂತ ಮೊದಲು ನಿನ್ನ ಹೆಸರು ಹೇಳ್ಬೇಕು. ಆಮೇಲೆ ಗೀತಾ, ಸೀತಾ, ತಾರಾ, ಮಂಡೋದರಿ, ಅಕ್ಕ ಮಹಾದೇವಿ, ಚೆನ್ನಮ್ಮ, ಮಲ್ಲಮ್ಮ ಅಂತ ಹೇಳ್ಬೇಕು. ಮಗಳು ನಮ್ಮವ್ವ ಈ ಭೂಮಿ ಮೇಲೆ ಬಹಳ ಚಲೋ ಹೆಣ್ಮಗಳಂತ ಹೇಳುವಷ್ಟು ಮರ್ಯಾದಸ್ಥ ಹೆಣ್ಮಗಳು ನೀ ಆಗ್ಬೇಕು. ಅವಾಗ ನೀ ಹುಟ್ಟಿಸಿದಕ್ಕೂ ತಾಯಿ ಅಕ್ಕಿ ಬರೀ ಹುಟ್ಟಿಸಿದ್ರೆ ನೀ ತಾಯಿ ಆಗೋದಿಲ್ಲ. ಹಂಗಾರೆ ಇದನ್ನೆಲ್ಲ ನಿಮಗೆ ಎಲ್ಲಿ ಕಲ್ಸಾಕ್ ಬರ್ತೈತಿ? ಇಲ್ಲಿ ಕಲ್ಸಾಕ್ ಬರ್ತೈತಿ. ಹಂಗಾರೆ ಇಲ್ಲಿ ಬಂದಾಗ ಹೆಂಗ್ ಕುಂದಿರ್ಬೇಕು? ಎತ್ತೆತ್ತರ ಕಾಲ, ಎತ್ತೆತ್ತರ ಮಸೂಡಿ, ಒಂದ್ ಹತ್ತು ಕುಂತೈತಿ, ಒಂದ್ ಇತ್ತು ಕುಂತೈತಿ, ಒಂದು ಸ್ಟಾರ್ ತಿಂತೈತಿ, ಒಂದು ಗುಟಕ ತಿಂತೈತಿ, ಬಾಯ ಒಳಗಿದ್ದಂಗೆ ಪಿಚ್ಚಿ ಪಿಚ್ಚಿ ಉಗುಳಾಡ್ಕೊಂಡ್ ತಿರುಗಾಡ್ಕೊಂಡ್. ಇದರಿಂದ ನೀವು ಏನ್ ಕಲಿಯೋದು? ಸಿನಿಮಾ ಥಿಯೇಟರಿಗೆ ಹೋಗಿ ಸ್ನಾನ ಮಾಡಿ ಚಂದಾಗಿ ಹೋಗ್ತೀರಿ. 3 ತಾಸು ಮನಸ್ಸ ಮೈಯ ಕೆಡಿಸಿ 100 ರೂಪಾಯಿ ತಗೊಂಡು ಹೊರಗೋಗ್ತಾರ, ಅವ್ರು ನಿಮ್ಗೆ ಕಳಿಸ್ತಾರೆ. ಇಲ್ಲೇ ನಿಮ್ಮ ಹೊಟ್ಟೆಗೆ ವ್ಯವಸ್ಥೆ ಮಾಡ್ಯಾರ. ಮನುಷ್ಯಾಗ 3 ಹಸುವು ಇರ್ತಾವ. ಒಂದು ಹೊಟ್ಟೆ ಹಸುವ, ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನಕ್ಕೆ ಹಸುವಾಗ್ತದೆ, ಮಧ್ಯಾಹ್ನಕ್ಕೆ ತಿಂದ್ರೆ ಸಾಯಂಕಾಲಕ್ಕೆ ಹಸುವಾಗ್ತದೆ, ಸಾಯಂಕಾಲಕ್ಕೆ ತಿಂದ್ರೆ ರಾತ್ರಿ ಹಸುವಾಗ್ತೈತಿ. ಇನ್ನೊಬ್ಬೊಬ್ಬರು ಜಾಗರಣೆ ಮಾಡಿದ್ರೆ ಬೆಳತನಕ ತಿಂತಾರೆ. ಇದು ಹೊಟ್ಟೆ ಹಸುವ. ಇನ್ನೊಂದು ಆತ್ಮದ ಹಸುವ. ಅದಕ್ಕೆ ನಿಮ್ಮ ಅನ್ನ, ಬಂಗಾರ, ಬೆಳ್ಳಿ, ರೊಕ್ಕ ರೂಪಾಯಿಯಿಂದ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಮಂತ್ರದಿಂದ ಸಮಾಧಾನ ಸಿಗತೈತಿ, ಮಂತ್ರದಿಂದ ಅದರ ಹಸು ನೀಗತೈತಿ. ಎಷ್ಟು ಜನ ನೀವು ಆತ್ಮ ಕಲ್ಯಾಣಕ್ಕಾಗಿ ಗುರುವಿನಿಂದ ಉಪದೇಶ ತಗೊಂಡಿರಿ? ಯಾರೂ ತಗೊಂಡಿಲ್ಲ. ಇನ್ನೊಂದು ನೆತ್ತಿ ಹಸುವ. ಬುದ್ಧಿಗೆ ಜ್ಞಾನವನ್ನ ಕೊಡಬೇಕು, ಗುರುವಿನಿಂದ ಉಪದೇಶವನ್ನ ಕೇಳಬೇಕು, ಆಶೀರ್ವಚನಗಳನ್ನ ಕೇಳಬೇಕು, ಪ್ರವಚನಗಳನ್ನ ಕೇಳಬೇಕು. ನೀವು ಬಂದಿಲ್ಲಿ ಸುದ್ದಾಗಿ ಹೋದ್ರಿ, ಮನ್ಯಾಗ ಗಂಡ ಅಡ್ಡಾಡಿದ್ದಿ ಅಂತಂದ್ರೆ ಏನು ಮಾಡೋದು? ಅಕಸ್ಮಾತ್ ಇಲ್ಲಿ ಬಂದು ಗಂಡ ಶಾಣೆ ಆಗಿ ಹೋದ, ಹೆಂಡತಿ ಸರಿ ಇಲ್ಲ ಅಂದ್ರೆ ಏನು ಮಾಡೋದು? ಗಂಡ ಹೆಂಡತಿ ಇಬ್ರು ಸರಿ ಆದ್ರಿ, ಮಕ್ಕಳು ಸರಿ ಇಲ್ಲ ಅಂದ್ರೆ ಏನು ಮಾಡೋದು? ಇಲ್ಲೇ ಎಲ್ಲಾರು ಬರ್ಬೇಕು, ಇಲ್ಲೇ ಎಲ್ಲಾರು ಕೂಡ್ಬೇಕು, ಇಲ್ಲೇ ಎಲ್ಲಾರು ಕೇಳಬೇಕು. ಈ ಜಗತ್ತೊಳಗಡೆ ಎಲ್ಲೂ ತಲಿ ಬಾಗ್ಲಾರದಂತಹ ವ್ಯಕ್ತಿ ಗುರುವಿನ ಮುಂದೆ ತಲಿ ಬಾಗ್ತಾರೆ. ಈ ಪ್ರಪಂಚದೊಳಗೆ ನೀವು ಬಹಳ ರೊಕ್ಕ ಮಾಡಿದ್ರೆ ಸೌಕಾರ ಅನ್ನೋದಿಲ್ಲ. ನಿಮ್ಮ ಜೀವನದಾಗ ಗುರು ಇದ್ರೆ ನಿಮಗೆ ಸೌಕಾರ ಅಂತದ. ನಿಜವಾದ ಸಂಪತ್ತಿ ಯಾವುದಂತಂದ್ರೆ ಗುರು. ಗುರು ಇದ್ದ ಜಗತ್ತೊಳಗೆ ಏನೂ ಇಲ್ಲ ಅಂದ್ರೆ ನೀವು ಒಳ್ಳೆಯವರು, ನೀವು ಆನಂದದಿಂದ ಅದೇ ನಿಮ್ಗೆ ಎಲ್ಲ ಐತೆ ಅಂತ. ಗುರು ನಿಮ್ಮ ಜೀವನದೊಳಗೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನಿದ್ರು ನೀವು ಬಡವರು ಅಂತ. ಹಂಗಾದ್ರೆ ಎಲ್ಲಿ ಹೋಗಿ ಗುರುವನ್ನ ಪಡ್ಕೋಬೇಕು? ಎಲ್ಲಿ ಬೇಕಲ್ಲ ಸಿಗುತ್ತಾನೇನ? ಸಿಗುದಿಲ್ಲ. ಹಂಗಾದ್ರೆ ಎಲ್ಲಿ ಸಿಗುದಿಲ್ಲ ಸಿಗುತ್ತಾನೋ, ಎಲ್ಲಿ ಅದಾನ ಅಲ್ಲಿ ಹೋಗಿ ಉಪದೇಶ ತಗೊಂಡು ಬರಬೇಕು. ಗುರುವಿನ ಮಹತ್ವ ಈ ಭೂಮಿ ಮೇಲೆ ಬಹಳ ದೊಡ್ಡದು. ಅದಕ್ಕಾಗಿ ಹಿರಿಯರು, ನೀವು ಮಠಕ್ಕೆ ಹೋಗಿ ಗುರುಗಳನ್ನ ಹುಡುಕಾಕ ಆಗಿಲ್ಲ ಅಂದ್ರೂ ಚಿಂತಿಲ್ಲ, ಸ್ವಲ್ಪ ಕಡಿಮೆ ಮಾಡಿ. ನಿಮಗ ಮನೆ ಮೊದಲ ಪಾಠಶಾಲೆ, ಜನನಿ ತಾ ಮೊದಲ ಗುರು. ಜನನಿಯ ಕೈಯೊಳು ಕಲಿತ ಜನರೇ ಧನ್ಯರು ಜಗದಳು. ಹಂಗಾದ್ರೆ ಗುರುವಿಗೆ ನಮಗ್ ಹುಟ್ಟ ಒಬ್ಬ ಗುರು ಸಿಗ್ತಾನೆ. ಯಾರು? ಮನೆ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು. ಜನನಿಯ ಕೈಯೊಳು ಕಲಿತ ಜನರೇ ಧನ್ಯರು ಜಗದಳು. ಹಂಗಾರೆ ಮನಿನ ಒಂದು ಪಾಠಶಾಲೆ, ಅಲ್ಲಿ ಇರ್ತಕ್ಕಂಥ ತಾಯಿ ಮತ್ತು ತಂದಿ ನಮಗ ಫಸ್ಟ್ ಟೀಚರ್. ಅವರೇ ಮೊದಲು ನಮ್ಮ ಗುರುಗಳು.
ಅವ್ರ ಕೈಯಾಗ ಯಾರು ಕಲಿತಾರೋ ಅವ್ರಿಗೆ ಜಗತ್ತೊಳಗೆ ದೊಡ್ಡವ್ರ ಅಕ್ಕಾರು ದಂಡಿರ ಅಕ್ಕಾರು ಅಂತ ಹೇಳಿ ಜಾನಪದ ಕಲಾವಿದರು ಹೇಳ್ತಾರೆ, ವಿದ್ವಾಂಸರು ಹೇಳ್ತಾರೆ, ಪಂಡಿತರು ಹೇಳ್ತಾರೆ. ಹಂಗಾದ್ರೆ ಆ ಪಾಠಶಾಲೆ ಏನೈತಲ್ಲ ಮನಿ ಅನ್ನೋದು ಅದು ಸಾಲಿಯಂಗ ಐತೇನ? ನೀವು ತಂದೆ ತಾಯಿ ಆ ಶಾಲ್ಯಾಗ ಮಾಸ್ತರ್ ಹಂಗ ಅದಿರೇನ? ಹಂಗಾರೆ ನಿಮ್ಮ ಮಕ್ಕಳು ನಿಮ್ಮ ಕೈಯಾಗ ಕಲಿತು ಉದ್ಧಾರ ಆಗತಾರೇನ? ನೀವು ಯಾವಾಗಾರ ವಿಚಾರ ಮಾಡಿದ್ರೆ ನಿಮ್ಮ ಮಕ್ಕಳು ಎಲ್ಲಿಂದ ಎಲ್ಲಿಗೆ ಹೊಂಟಾರಂತ? ಯಾಕೆ ಮನಿ ತಾಯಿ ಪಾಠಶಾಲೆ ಮನೆಯೊಳಗೆ ತಾಯಿ ಟೀಚರ್ ಅಂದ್ರು ಅಂದ್ರೆ ಭಾರತ ಇಡೀ ಜಗತ್ತೊಳಗೆ ಭಾರತ ಒಂದ ಏಕೈಕ ರಾಷ್ಟ್ರ ಎಲ್ಲವನ್ನ ಸ್ತ್ರೀ ಪ್ರದಾನ ಮಾಡಿದ್ರು. ಪ್ರತಿಯೊಂದರಲ್ಲೂ ಹೆಣ್ಣಿನ ರೂಪವನ್ನ ಜಗತ್ತಿಗೆ ಸಾಕ್ಷಾತ್ಕರಿಸಿಕೊಟ್ರು. ಅದಕ್ಕಾಗಿ ತಾಯಿಯನ್ನ ಮೊದಲ ಗುರು ಅಂದ್ರು, ಜನನಿಯನ್ನ ತಾಯಿ ಅಂದ್ರು. ವೇದಗಳು ಗಾದೆಗಳು ಪ್ರತಿಯೊಂದು ತಾಯಿಗೆ ಸ್ಥಾನಮಾನವನ್ನ ಕೊಟ್ಟು ಪಿತೃದೇವೋಭವ ಅಂದಿಲ್ಲ, ಮಾತೃದೇವೋಭವ ಅಂದ್ರು. ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಆಮೇಲೆ ಅತಿಥಿ ದೇವೋಭವ, ಆಮೇಲೆ ರಾಷ್ಟ್ರ ದೇವೋಭವ. ಹಂಗಾರೆ ಎಲ್ಲಾ ಜವಾಬ್ದಾರಿ ತಾಯಿಗೆ ಯಾಕೆ ಕೊಡಾಕತ್ತಾರೆ? ಏನಾದ್ರೂ ವಿಶೇಷ ಸ್ಥಾನಮಾನ ನಿನಗೆ ಇರಬೇಕಲ್ಲವ? ಮಹಾತ್ಮರ ದೃಷ್ಟಿ ಒಳಗ, ಸಾಧುಗಳ ದೃಷ್ಟಿ ಒಳಗ, ಸಂತರ ದೃಷ್ಟಿ ಒಳಗ, ಯೋಗಿಗಳ ದೃಷ್ಟಿ ಒಳಗ, ಮಹಾತ್ಮರ ದೃಷ್ಟಿ ಒಳಗ, ಸಾಹಿತಿಗಳ ದೃಷ್ಟಿ ಒಳಗ. ಯತ್ರ ನಾರಂತೆ ರಮಂತೆ ಪೂಜತೆ ತತ್ರ ದೇವತಃ. ಎಲ್ಲಿ ಹೆಣ್ಣಿಗೆ ಸ್ಥಾನ ಮಾನ ಪೂಜ್ಯನ್ಯ ಸ್ಥಾನ ಗೌರವಗಳದಾವ ಅಲ್ಲಿ ಪರಮಾತ್ಮ ಬಂದು ನೆಲೆಸ್ತಾನ. ಹಂಗಾದ್ರೆ ನಿಮಗೆ ನಾವು ಗೌರವ ಕೊಡಬೇಕು, ಮಾನ ಕೊಡಬೇಕು, ಸಮ್ಮಾನ ಕೊಡಬೇಕು, ಪ್ರೀತಿ ಕೊಡಬೇಕು ಅಂದ್ರೆ ನೀವು ಹೆಂಗಿರ್ಬೇಕು? ಯಾರೋ ಹಾಡಿದ ಹಾಡಿಗೆ ನೀವು ಲಿಪ್ ಸಿಂಕ್ ಮಾಡಿ ಪೋಸ್ಟ್ ಮಾಡಬೇಕು. ನಿಮ್ಮ ಮಕ್ಕ ಹೊಳ್ಳಿ ನಿಮಗೆ ಗುರುತು ಹತ್ತಲಾರ್ದ ಮೇಕಪ್ ಮಾಡ್ಕೋಬೇಕು. ಫೋನ್ಯಾಗ ಹೊಳ್ಳ ಮಳ್ಳ ಫಿಲ್ಟರ್ ಹಾಕಿ 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 ಫೋಟೋ ತಕ್ಕೋಬೇಕು. ಬೆಳಗ್ಗಿಂದ ಸಂಚನ ಅರ್ಧಮರ್ಧ ಬಟ್ಟೆ ಹಾಕೊಂಡು ಕುಣಿವು ಹೆಣ್ಮಕ್ಳು ನೋಡಿ ನೀವು ಕುಣಿಯಾಕ ಕಲಿಬೇಕು. ಹಿಂಗಾದ್ರೆ ಯವ್ವ ನಿಮ್ಮ ಕೈ ಕಾಲು ಬೀಳುವಟ್ಟು ಮನಸ್ಸು ದೊಡ್ಡವಂತವು. ಅಂದ್ರೆ ಯಾಕೆ ಪರಿಸ್ಥಿತಿಗೆ ಬಂತು ಜಗತ್ತ? ನಿಮ್ ಸರ್ ಹೇಳಕತ್ತಿದ್ರು, ಸಿನಿಮಾ ಟಿವಿ ಸೀರಿಯಲ್ ಹೌದು, ಇಲ್ಲೇ ವರ್ಷದಾಗ ಒಂದು ಸಲ ಜಾತ್ರೆ ಮಾಡಿ ಒಂದು ತಾಸು ನಿಮ್ಮನ್ನು ಶುದ್ಧ ಮಾಡಕ್ ಪಡ್ಕೋತೇವ್ ನಾವು. 365 ದಿವಸದಾಗ 24 ತಾಸು ನಿಮ್ಮನ್ನ ಹಾಳು ಮಾಡಿ ಹತ್ತಿ ಬಿತ್ತಾಕ ಅವ್ರು ಪಡ್ಕೊಳಕ್. ನೀನ್ ಯಾರು ಬ್ಯಾಂಕ್ ಹೆಚ್ಚದ್ ಕುಡಿತೀರಿ? ಇಷ್ಟು ಹೇಳಿದ್ಮೇಲೆ ಬಾಯಿ ಮುಚ್ಕೊಂಡು ಇನ್ನೂ ಸುಮ್ಮ ಕುಂಡ್ರವಲ್ಲ ನೀವು. ಕಿಚಿ ಪಿಚಿ ಕಿಚಿ ಪಿಚಿ ಹಚ್ಚಿರಿ. ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ. ಈಗ ನೀವು ಇಲ್ಲಿ ಕೇಳಿ ಹೋಗ್ಲಿಲ್ಲ ಅಂದ್ರೆ ಮುಂದೆ ನಿಮ್ಮಲ್ಲಿ ಯಾರು ಏನು ಕೇಳೋ ಪರಿಸ್ಥಿತಿಗೆ ಬರ್ತೀರಿ ನೀವು. ಯಾಕೆ ನೀವೆಲ್ಲ ಅನಾಥಾಶ್ರಮಕ್ಕ ವೃದ್ಧಾಶ್ರಮಕ್ಕ ಹೊಂಟಿರಿ ಗೊತ್ತೇನ? ನಿಮ್ಮ ಮಕ್ಕಳಿಗೆ ನಿಮ್ಮ ಮ್ಯಾಲ ಗೌರವ ಇಲ್ಲ. ಯಾಕೆ ಗೌರವ ಇಲ್ಲ ಅಂದ್ರೆ ತಾಯಿ ದೇವರಲ್ಲ, ರಾಷ್ಟ್ರದೊಳಗ ತಾಯಿ ರಾಕ್ಷಸಿಯ ಕೆಲಸ ಮಾಡಕತ್ತ, ಅದಕ್ಕೆ ನಿಮಗೆ ಗೌರವ ಇಲ್ಲ. ಅಂದ್ರೆ ಯಾಕೆ ನಮ್ಮ ಬಗ್ಗೆನೇ ಹೇಳಕತ್ತಿದ್ರೆ ಮತ್ತೆ ಇಬ್ಬರ ಬಗ್ಗೆ ಏನ್ ಹೇಳೋದು? ಏನೈತಿ ಗಣಸರು ಅಂತ 12 ತಿಂಗಳ ಹುಣಿವು ನಿಮ್ಮ, 12 ತಿಂಗಳ ಅಮಾಶ್ ನಿಮ್ಮ, ಉಗಾದಿ ನಿಮ್ಮದ, ಎಲ್ಲಮ್ಮನ ಜಾತ್ರೆ ನಿಮ್ಮದ, ಸೀರೆ ಮಾಡೋದು ನಿಮ್ಮದು, ಕುಬಸ ಮಾಡೋದು ನಿಮ್ಮದು, ಬಂಗಾರ ಕಾರ್ಯಕ್ರಮ ನಿಮ್ಮದು, ತೊಟ್ಟಲ ಕಾರ್ಯಕ್ರಮ ನಿಮ್ಮದು, ಹೆಸರಿಡೋದು ನಿಮ್ಮದು, ಕುಬಸ ಮಾಡೋದು ನಿಮ್ಮದು. A to Z ಎಲ್ಲಾ ಕಾರ್ಯಕ್ರಮಗಳು ವರ್ಷದಾಗ 11 ತಿಂಗಳು ನಿಮ್ಮದು, 1 ತಿಂಗಳು ಇಬ್ಬರು ಜಾತ್ರೆ. ಯಾವ್ದು ಅದು ಜಾತ್ರೆ ಅಂತಾರಿಕೊಂಡು ವರ್ಷಗಟ್ಟಲೆ ಚಲೋ ಅರಿವಿ ಹಾಕೊಂಡ್ರೆ ಅವತ್ತೊಂದು ದಿವಸ ಹರದ ಅರಿವಿ ಹಾಕೊಂಡ್ರೆ ಹೊರಗೆ ಹೋಗ್ಬೇಕು. ನೀವೆಲ್ಲ ವರ್ಷಗಟ್ಟಲೆ ಖರೀದಿ ಮಾಡಿ ಹಾಡಿ ಕೊಡೋದು ಆನಂದ ಜಾತ್ರೆ ಮಾಡ್ತೀರಿ. ಇಬ್ಬರು ಜಾತ್ರೆ ಅಂತದು ಕೈಯ ಬಾಯಿ ನೋವು ಆಗುವಂಗ ಹೋಗ್ಕೊಳ್ಳೋ ಜಾತ್ರೆ. ಮತ್ತ ಅಪ್ಪರಂತೆ ಕೈ ಕರಿ ನೋಡ್ರಿ, ನೀವು ಮದುವೆ ಆಗೋ ಮಟ್ಟ ನಕ್ಕೊಂತ ಚಂದ ಇರ್ತದ. ಅದು ಮದುವೆ ಆದ್ರೆ ನೀವು ಬಗಲ ಕೈಯಾಗ ಕಟ್ಟಡಿಸಿದ್ರೆ ಮುಗಿದು ಮಾಡಿ ಮಕ ಗಂಟು ಹಾಕೊಂಡು ಎಲ್ಲಾರ ಕಟ್ಟಿ ಮೇಲೆ ಕುಂತಿರ್ತಂದ್ರೆ ತಿಳ್ಕೊಂಡ್ಬಿಡ್ಬೇಕು, ಹಾ ಇದ್ರ ಮದುವೆ ಆಗಿರ್ತದ. ಮತ್ತೇನು ಸರ್ಟಿಫಿಕೇಟ್ ಬೇಡ. ನೀವು ಹಿಂಗ ಆಗಾಕಂದ್ರೆ ನಿಮ್ ಮದುವೆ ಆಗೈತೆ ಅಂತ ಅರ್ಥ. ಅವು ಹಿಂಗ ಆಗಾಕಂದ್ರೆ ಅವ್ರ ಮದುವೆ ಆಗೈತೆ ಅಂತ. ಮತ್ತ ಅವು ಹೇಳಿ ಮಾಡೋದಾರ ಏನೈತಿ? ವೇದ ಶಾಸ್ತ್ರ ಗೀತೆಗಳು ಅವ್ರನ್ನ ಬಹಳ ಸನೆಕ್ಟ್
ಜ್ಞಾನದ ಮೂಲ ದೇವತೆ ಯಾರು? ಸರಸ್ವತಿ. ವಿದ್ಯಾಗಣಪತಿ. ನೀವು ಸಾರಿ ಹೋಗಿಲ್ಲ ಯಾರು? ಸರಸ್ವತಿ ಅಂತ ಇರಲಿ. ವಿದ್ಯೆಯ ಅಧಿಪತಿ ಯಾರು? ಗಣಪತಿ. ಗಣಪತಿ. ಸರಸ್ವತಿ. ಹೆಣ್ಣು ಗಂಡು? ವಿದ್ಯೆಯನ್ನು ಸರಸ್ವತಿಗೆ ಹೋಲಿಸಿದ್ರು. ಹೌದು. ಇನ್ನ ಸಂಪತ್ತಿನ ಅಧಿದೇವತೆ ಯಾರು? ಲಕ್ಷ್ಮಿ. ಸಂಪತ್ತನ್ನ ಹೆಣ್ಣಿಗೆ ಹೋಲಿಸಿದ್ರು. ಇನ್ನು ಶಕ್ತಿ ದುರ್ಗಾ ಮಾತಾ, ಆಕಿನ ತಾಕತ್ ಹೆಣ್ಣಿಗೆ ಹೋಲಿಸಿದ್ರು. ಫೈನಾನ್ಸ್ ನಿಮ್ಮ ಕಡೆ, ಪವರ್ ನಿಮ್ಮ ಕಡೆ, ನಾಲೆಜ್ ನಿಮ್ಮ ಕಡೆ. ಸರಸ್ವತಿನೂ ನೀವ, ಲಕ್ಷ್ಮಿನೂ ನೀವ, ದುರ್ಗಮ್ಮನೂ ನೀವ. ಇಬ್ಬರಂತೆ ಏನು ಉಳಿತು? ಏನು? ಇಷ್ಟಕ್ಕ ಬಿಟ್ರೇನ ನೀವು ಏನ ನಿಂತಿರಲ್ಲ ಈ ಭೂಮಿಯನ್ನು ಎಲ್ಲರ ಭೂಮಿ ತಂದೆ ಅಂತಾರೇನ? ಏನಂತ ಕರೀತಾರೋ? ಭೂಮಿ ತಾಯಿ ಅಂತ ಕರೀತಾರೆ. ಈ ರಾಷ್ಟ್ರವನ್ನ ಭಾರತ ಪಿತಾ ಅಂತ ಕರೀತಾರ, ಭಾರತ ಮಾತಾ ಅಂತ ಕರೀತಾರೆ. ಈ ರಾಷ್ಟ್ರವನ್ನ ಹೆಣ್ಣಿಗೆ ಹೋಲಿಸಿದ್ರು. ಎಲ್ಲರ ಅನ್ನಪೂರ್ಣಪ್ಪನ ನಿಲಯ ಅಂತ ಬರ್ತಿದ್ರು, ನೋಡಿದಿರಿ? ಏನಂತ ಬರ್ತಿರ್ತಾರೋ? ಅನ್ನಪೂರ್ಣೇಶ್ವರಿ ನಿಲಯ. ತಿನ್ನು ಅನ್ನೋ ನಿಮ್ಮ ಹೆಸರಲ್ಲೇನ? ಇಷ್ಟಕರ ಬಿಟ್ರೇನ ಇಲ್ಲ. ಗಂಗಾ, ಯಮುನಾ, ತುಂಗಾ, ನರ್ಮದಾ, ಸರಸ್ವತಿ, ಶರಾವತಿ, ಭದ್ರಾವತಿ, ನೇತ್ರಾವತಿ, ಕೃಷ್ಣೆ, ಮಲಪ್ರಭೆ, ತುಂಗೆ ಎಲ್ಲ ಹೆಣ್ಮಕ್ಳು ನದಿಗಳ ಹೆಸರು. ಮತ್ತೆ ಪೂರ್ತಿ ಐತೇನು ಸುಳಗಾಡಿ ಭೂಮಿಗಲ್ಲ. ಮತ್ತೆ ಅವಾಗ ಬುದ್ಧಿ ಹೇಳಿದ್ರೆ ಮಾಡೋದೇನೈತಿ? ಅದಕ್ಕೆ ಸ್ವಲ್ಪ ನೀವ ಹೇಳ್ರಿ. ನೀವು ಕರೆದ್ರ ಒಳಗ್ ಬರ್ತಾವ, ಇಲ್ಲಾಂದ್ರೆ ನಮ್ಮ ಮಕ್ಕಳು ಹುಡುಗ ಹೋಗ್ತಾವ. ಕ್ವಾಟ್ರ ತಿಂತಾವ, ಇಲ್ಲಾಂದ್ರ ಬಾಜು ಬಜ್ಜಿ ಅಂಗಡಿ ಇರ್ತದ ತಿಂದು ಬೀಳ್ತಾವ. ಒಬ್ಬರು ಹಣೆ ಬರೋಣ ಅಷ್ಟ ಇಷ್ಟ. ಅವು ನಿಮ್ಮದು ಜೀವನ ಹೆಂಗ ಸುಖ ಅಂದ್ರ, ನೀ ಕಷ್ಟಪಟ್ಟು ವರ್ಷ ಕನ್ಸೆ ದುಡಿದಿದ್ದು ಬ್ಯಾಳಿ ಹುಡುಗಿ ನೀನ್ ಹೇಂತಿ ಮಾಡಿಟ್ಟಾಗ ಬಿಸಿ ಬಿಸಿದು ತಿಂದಿ ನೀ ಸುಖದಿಂದ ಅದಿ ಅಂತ ಅರ್ಥ. ಅದಲ್ಲೇ ಗಡಿಗ್ಯಾಗ ಹಳಸಿದ ಮ್ಯಾಲ ಹೇಂತಿ ಮಕ್ಕೊಂಡಿದ್ದು ನೀ ಹೋಗಿ ನೀಡಂದ್ರೆ ಹಾಕೊಂಡ್ ತಿಂದು ಬೀಳ ಅಂದ್ರೆ ನೀ ಪಾಪಿ ಮನುಷ್ಯ ಅದಿ ಅಂತ. ನೀ ದುಡಿದು ನಿನ್ನ ಮನೆ ಕೂಡ ನಿನಗೆ ಹೊಟ್ಟೆ ತುಂಬ ಸಿಗುವಂತಂದ್ರೆ ಮತ್ತೆ ನೀ ದುಡಿದ ಉಪಯೋಗ ಏನಿ? ನಿಮ್ಮ ಜೀವನ ಆರಂಭ ಮತ್ತು ಅಂತ್ಯ ಪ್ರತಿಯೊಂದು ಸುಳ್ಳಿನಿಂದ ಪ್ರಾರಂಭ, ಸುಳ್ಳಿನಿಂದ ಅಂತ್ಯ. ಸಮಾಧಾನ ಕುರಿತು ಕೇಳ್ಕೊಡಿ. ನಿಮ್ಮ ಮನಸ್ಸಾಕ್ಷಿ ನೀವ ಕೇಳ್ಕೊಡಿ. ತಾಯಿ ಅಂದ್ರೆ ಹೆಂಗಿರ್ಬೇಕು? ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳನೀರ ತಕ್ಕೊಂಡ ಬಂಗಾರದ ಮಾರಿ ತೊಳೆದೇನ. ಯಪ್ಪ ನೀ ಆಡಿ ಬಾ, ನೀ ಅಡ್ಡಾಡಿ ಬಾ. ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳನೀರ ತಕ್ಕೊಂಡ ಬಂಗಾರದ ಮಾರಿ ತೊಳೆದೇನ. ತಾಯಿ ಮಗಗೆ ಹೇಳ್ತಾಳೆ, ಯಪ್ಪ ನೀ ಆಡಿ ಬಾ, ನಿನ್ನ ಕಾಲು ಹೊಲಸಾಗ್ಲಿ, ಮುಖ ಹೊಲಸಾಗ್ಲಿ, ನಾ ತೆಂಗಿನಕಾಯಿ ನೀರು ತಗೊಂಡು ನಿನ್ನ ಬಂಗಾರದಂತ ಮಾರಿ ತೊಳಿತೇನಂತ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ನೀ ಜಗಕ್ಕೆಲ್ಲ. ಅವತ್ತು ತಾಯಿ ಹಿಂಗ ಆಡಿದಕ್ಕ ಬಸವಣ್ಣ ಜಗಜ್ಯೋತಿಯಾದ, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯಾದ, ಕನಕರು ದಾಸರಾದರು, ಮಹಾತ್ಮರು ಶರಣರಾದರು, ಯೋಗಿಗಳಾದರು, ಸಂತರಾದರು, ಪುಣ್ಯಾತ್ಮರಾದರು. ಯಾವಾಗ ತಾಯಿ ಮಗುವಿಗೆ ಇದನ್ನ ಕಲಿಸಿದ್ದು ಮಕ್ಕಳು ಹಿಂಗಾದ್ರು, ನೀವೇನ್ ಕಲ್ಸಾಕತ್ತೀರಿ? ತಾಯಿ ಹೊಟ್ಯಾಗ ಕೂಸಿದ್ದಾಗ 2 ತಿಂಗಳು 3 ತಿಂಗಳಾಗಿ ಗರ್ಭವತಿ ಅದಾಳ ಅಂತ ಗೊತ್ತಾದ ಕೂಡಲೇ ಇನ್ನೊಂದು ಕಾರ್ಯ ಶುರು ಮಾಡ್ತಾರ. ಏನ್ ಮಾಡ್ತಾರೋ? ಈ ಊರಾಗ ಪದ್ಧತಿ ಐತಿಲ್ಲ, ಏನ್ ಕಾರ್ಯ ಶುರು ಮಾಡ್ತಾರವ ನೀವು ಹೊಟ್ಟಲಿದ್ದಾಗ? ಜೋರಾಗೆ ಹೇಳ್ರಿ, ಬ್ಯಾಡಾದ ವಿಷಯ ಗಂಟ ಹರಿಯುವಂಗ ಮಾತಾಡ್ತೀರಿ. ಹಾ, ಕುಬುಸ. ಕುಬುಸದಾಗ 8 ಪ್ರಕಾರದ ಕುಬುಸ ಅದಾವು. ಮೊದಲು ಶುರುವಾಗುವುದನ್ನ ಕಳ್ಳ ಕುಬುಸ, ಅದು ಗಂಡ ಮನೆಯವ್ರು ಅಷ್ಟ ತಿನ್ನಿಸ್ತಾರೆ. ಆಮೇಲೆ ಒಳಗಿನ ಕುಬುಸ, ಹೊರಗಿನ ಕುಬುಸ, ತವ್ರ ಮನಿ ಕುಬುಸ, ಗಂಡನ ಮನಿ ಕುಬುಸ, ಆಮೇಲೆ ದೈವದ ಕುಬುಸ. ಇಷ್ಟು ಕುಬುಸ ಮಾಡಿಸ್ಕೊತಿರ್ಲಿಲ್ಲ. ಆಮೇಲೆ ಓಣ್ಯಾನ ಮಂದಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗೋದು, ಮನಿ ಹಾಕೋದು, ಕುಂಡ್ರಿಸೋದು, ಉಣಿಸೋದು. ಒಂದ ಜಂಪರ್ ಪೀಸ್ ಅದಕ್ಕೆ 128 ಅರಿಶಿನ ಕುಂಕುಮ ಹಚ್ಚಿ ಅದ ಜಂಪರ್ ಪೀಸ್ ಊರೆಲ್ಲ ತಿರುಗ್ತಿರ್ತದೆ. ನೀ ಅವ್ರಿಗೆ ಕೊಟ್ಟು ಅವ್ರಿಗೆ ಕೊಟ್ಟು ಅವ್ರು ತಂದಿದ್ದನ್ನ ಅವನು ಮಂದಿಗೆ ಕೊಡಾಕ ಅವ್ನು ಹೊಲಸೋಂಗಿಲ್ಲ, ಎಂದು ಹಾಕೋಂಗಿಲ್ಲ. ಅದಕ್ಕಾಗಿ 10 ರೂಪಾಯಿ ಕಿಮ್ಮತ್ತಿ ನಾವು ಫಿಕ್ಸ್ ಆಗಿರ್ತಾರೆ. ನಿಮಗ ಕುಬಸ ಮಾಡ್ತಾರಲ್ಲ, ಕುಬಸ
ಊರಾನ ಮಂದಿ ಎಲ್ಲ ತಮ್ಮ ತಮ್ಮ ಮನೆಗೆ ಕರೆದು ನಿಮಗೆ ಊಟ ಮಾಡಿಸ್ತಾರ. ಏನು ನಿಮ್ಮ ಮನ್ಯಾಗ ಊಟ ಇಲ್ಲೋ, ಏನು ಅವ್ರ ಮನ್ಯಾಗ ಸೌಕರ್ಯ ಹೆಚ್ಚಾಗಿತ್ತು, ಎಷ್ಟು ಮಂದಿ ಉಂಡಿರಿ ಪ್ರಾಮಾಣಿಕವಾಗಿ ಹೇಳ್ರಿ, ಯಾಕೆ ಊಟ ಮಾಡಿ ಬಂದ್ರಿ? ಅವ್ರು ಕರೆದವ್ರಿ, ನಾವು ಹಾದೋರಿ, ಅವ್ರು ತಿನ್ಸಿದವ್ರಿ, ನಾವು ತಿಂದಿವ್ರಿ, ಮುಂದೆ ಅವ್ರು ನಾವು ತಿನ್ನಿಸ್ತೇವ್ರಿ. ಇಷ್ಟ ಗೊತ್ತೈತಿ ನಿಮ್ಗೆ, ಯಾಕಂತ ಗೊತ್ತಿಲ್ಲ. ಇವಾಗ ನೀ ಏನ್ ತಿಳ್ಕೊಂಡ್ಬಿಟ್ಟಿ ಅಂದ್ರ, ನಿನ್ನ ಹೊಟ್ಟೆಯಾಗಿರೋ ಕೂಸು ಹುಟ್ಟಾಕ ನೀನು ನಿನ್ನ ಗಂಡ ಅಷ್ಟ ಕಾರಣ ಅಂತ ನೀವು ತಿಳ್ಕೊಂಡಿ. ನೀವಿಬ್ರು ಜೀರೋ. ಆ ಪ್ರಕೃತಿ ಮುಖ್ಯ ಕಾರಣ, ಅಂಡಾನು ವಿರ್ಯಾನು ಮುಖ್ಯ ಕಾರಣ, ಈ ರಾಷ್ಟ್ರದ ಸಂಸ್ಕೃತಿ ಸಂಸ್ಕಾರ ಸಭ್ಯತೆ ಮೊದಲ ಕಾರಣ, ಪ್ರಕೃತಿ ಮೊದಲ ಕಾರಣ, ಪರಮಾತ್ಮನ ಇಚ್ಛಾಶಕ್ತಿ ಮೊದಲ ಕಾರಣ, ನಿನ್ನ ಹೊಟ್ಟೆಯೊಳಗೊಂದು ಬೀಜ ಬಿತ್ತಾಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವನ ಕೃಪಾ ಕಟಾಕ್ಷ ಮೊದಲ ಕಾರಣ. ಹಂಗಾರೆ ಎಷ್ಟೋ ಜನ ಪ್ರಯತ್ನ ಮಾಡ್ತಾರೆ, ಮಕ್ಕಳಾಗುದಿಲ್ಲ. ಮತ್ತೆ ನಿಮ್ಮ ಮಕ್ಕಳು ನೀವು ಹುಟ್ಟಿಸಿದ್ರೆ ಕಾಲಿಗೆ ಬೆಳಗ್ಗೆ ಹುಟ್ಟಿಸ್ತಿದ್ರಿ, ಕುಂಡ್ರಿಗೆಲ್ಲ ಕಾಲು ಕೊಡ್ತಿದ್ರಿ, ಮೂಕರಿಗೆಲ್ಲ ಬಾಯಿ ಕೊಡ್ತಿದ್ರಿ, ಕುಡ್ರಿಗೆಲ್ಲ ಕಣ್ಣು ಕೊಡ್ತಿದ್ರಿ. ನಿಮ್ ಕೈಯಾಗ ಏನೂ ಇಲ್ಲ. ಹೆಣ್ಣು ಬೇಕಾದ್ರೆ ಗಂಡು ಹುಟ್ಟಿಸ್ತಿದ್ರಿ, ಗಂಡು ಬೇಕಾದ್ರೆ ಹೆಣ್ಣು ಹುಟ್ಟಿಸ್ತಿದ್ರಿ. ನೀವು ಬರೀ ನೆಪ ಅಷ್ಟ. ಏನು ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು, ಹೆಂಗ ಹುಟ್ಟಬೇಕು, ಯಾಕೆ ಹುಟ್ಟಬೇಕು, ಭಗವಂತೆಲ್ಲ ಮೊದಲು ಬರದಿಟ್ಟಿರ್ತಾನೆ. ನೀವು ಬರೀ ನೆಪ ಅಷ್ಟ. ಹಂಗಾದ್ರೆ ಊರಾಣ ಮಂದಿ ಎಲ್ಲ ನಿಮಗೆ ತಿರುಗಾಡಿಸಿ ಯಾಕೆ ನಿಮ್ಗೊಂದು ತುತ್ತು ಅನ್ನ ಹಾಕಿದ್ರಂದ್ರೆ, ನಿನ್ನ ಹೊಟ್ಟೆಯೊಳಗೆ ಇರ್ತಕ್ಕಂಥ ಈ ಶಿಶು ಬರೀ ನಿಮ್ಮ ಇಬ್ಬರ ದಿನದಾಗ ಬೆಳಿಬಾರ್ದು, ಇಡೀ ಸಮಾಜದ ದಿನ ಈ ಕೂಸಿನ ಮ್ಯಾಲ ಇರಬೇಕು. ಮುಂದೆ ಹುಟ್ಟಿದ ಭೂಮಿಗೆ ಬಂದ ಗಟ್ಟಿಯಾಗಿ ಎದ್ದು ನಿಂತ ಮ್ಯಾಲ ಈ ಮಣ್ಣಿನ ಋಣ, ಈ ರಾಷ್ಟ್ರದ ಋಣ, ಸಮಾಜದ ಋಣ, ಈ ಜಗತ್ತಿನ ಋಣ ತೀರಿಸ್ಬೇಕು. ಅದಕ್ಕೆ ನಿನ್ನ ಹೊಟ್ಟೆಯಾಗಿದ್ದಾಗ ಸಮಾಜದ ಅನ್ನ ಹಾಕ್ತಾರೆ. ಎಷ್ಟು ದೊಡ್ಡಾಕಿ ತಾಯಿ, ಇಂಥ ತಾಯಿ ಏನ್ ಮಾಡಕತ್ತಾಳು? ಅಲ್ಲೇ ದವಾಖಾನ್ಯಾಗ ಹೋಗಿ ಅದನ್ನ ಡೆಲಿವರಿ ವಾರ್ಡ್ನಾಗ ಹಾಕಿರ್ತಾರೆ. ಇದು ಗಂಡ, ಇದು ಸೆರೆದಾಗ ಕೂತಿರ್ತದೆ. ಆ ಡೆಲಿವರಿ ಆಗೋ ಹೆಣ್ಮಗಳ ಬಾಜುಕ ಅವ್ರವ್ವರ ಅಕ್ಕರ ತಂಗಿಯರ ಯಾರ ಇರ್ತಾರೋ, ಇವ್ ಬರೀ ಅರ್ಧ ತಾಸು ಫೋನ್ ಮಾಡಾವ, ಒಂದ ಕೇಳಾವ, ಇವ ಏನ್ ಹಾಡಿದ್ಲು, ಆಕೆದಾಳು ಸತ್ತಾಳು ಅದನ್ನ ಕೇಳಾವಲ್ಲ, ಬರೀ ಏನ್ ಹಾಡದ್ಲು ಅಷ್ಟ ಕೇಳಾವ. ಇವ್ ಯಾಕೆ ಏನ್ ಹಾಡದ್ಲ ಅಂತ ಕೇಳಾವಂದ್ರ, ಅಕಸ್ಮಾತ್ ಏನಾದ್ರು ಹೇಗೆ ಗಂಡ ಹಾಡದ್ರಂದ್ರ, ನಮ್ಮ ಅಪ್ಪ ಹುಟ್ಟಿದ, ನಮ್ಮ ಅಜ್ಜ ಹುಟ್ಟಿದ, ನಮ್ಮ ವಂಶ ಬೆಳಗಾವ್ ಹುಟ್ಟಿದ ಅಂತೇಳಿ ಈ ಹಿಂಬಾರಿ ಎಲ್ಲ ಪಾಲ್ತು ಗೆಳೆಯರ ಸಂಘ ಇರ್ತದೊಂದು. ಊರಿಗೆ ಏನಂತಾರ, ಮನಿಗೆ ಮಗ ಅಲ್ಲ, ಸುಡಗಾಡಕ್ಕೆ ಹೆಣ ಅಲ್ಲ, ಊರಿಗೆ ವಾಕ್ಲಲ್ಲ ಅಲ್ಲಲ್ಲ ಅಂತ ಒಂದು 4-5 ಮಂದಿ ಟೀಮ್ ಇರ್ತದೆ. ಇಬ್ಬರದು ಅಟ್ರೂ ಕರ್ಕೊಂಡು ನಾವು ಸೆರೆದಾಗ ಡಾಬಾದಾಗ ಕುಂತಿರ್ತಾನೆ, ಮುಂದೆ ಸೆರೆ ಬಾಟ್ಲೆ ಇರ್ತಾವ. ಗಂಡು ಹುಟ್ಟಿದ್ರ ಗಂಡು ಹುಟ್ಟಿದನ್ನೋ ಖುಷಿಗೆ ಕುಡಿಯಾವ. ಅಕಸ್ಮಾತ್ ಹೆಣ್ಣು ಹುಟ್ಟಿದವ್ರು, ಅಯ್ಯೋ ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಲ ಅಂತೇಳಿ ಕುಡಿಯಾವ. ಒಟ್ಟ ಅವತ್ತು ಅವ ಕುಡಿಯಾವ. ಇನ್ನು ಕೂಸು ಹುಟ್ಟಿ ಬಂದ ದಿವಸ ಅವ್ರ ಅಪ್ಪ ಸೆರೆ ಸಿಗ್ತಾನಂದ್ರೆ ಆ ಕೂಸಿನ ಮುಂದೊಂದು ದಿವಸ ಬಾರಿನಾಗ ಬಿದ್ದು ಸತ್ತ. ಇದು ಒಂದೇ ತಪ್ಪ. ಕೂಸು ಹುಟ್ಟಿದಾಗ ಎಷ್ಟು ಮಂದಿ ಅದ್ರ ಸುತ್ತಮುತ್ತ ಇರ್ತೀರಿ, ಅದು ಕಣ್ಣು ಬಿಟ್ಟು ಎಷ್ಟು ಮಂದಿ ಮುಖ ನೋಡ್ತೈತಿಲ್ಲ. ಕಡೆಗೊಂದು ದಿವಸ ನೀವೆಲ್ಲ ಕಣ್ಣು ಮುಚ್ಚುವಾಗ ಅದು ನಿಮ್ಮ ಜೊತೆಗೆ ಇರ್ತೈತಿ. ಇದು ಪ್ರಕೃತಿ. ಅದಕ್ಕಾಗಿ ಕೂಸು ಹುಟ್ಟುವಾಗ ಎಲ್ಲರೂ ಜೊತೆಗೆ ಇರ್ತಿದ್ರು ಮೊದಲ ಮನೆಯಾಗ. ಈಗೇನು ದವಾಖಾನ್ಯಾಗ ಖಾತ್ರಿ ಇರ್ತದೆ ಅಷ್ಟ. ಇನ್ನ ಗಂಡು ಹುಟ್ಟಿದ್ರೆ ಸೀದಾ ಗಂಡು ಹುಟ್ಟೈತಿ ಅಂತ ಕರೆ ಹೇಳ್ಬೇಕು. ಹೆಣ್ಣು ಹುಟ್ಟಿದ್ರೆ ಹೆಣ್ಣು ಹುಟ್ಟೈತಿ ಅಂತ ಕರೆ ಹೇಳ್ಬೇಕು. ಬಾಜೂಕು ಕೂಸು ಬಿದ್ದಿರ್ತೈತಿ, ಅದ ಮೊದಲನೇ ಶಬ್ದಗಳದ್ರ ಕಿವಿಯಾಗ ಚಲೋ ಹೋಗ್ಬೇಕು, ಸತ್ಯ ಹೋಗ್ಬೇಕು, ಮಂತ್ರ ಹೋಗ್ಬೇಕು, ತಾಯಿಯ ಒಳ್ಳೆಯ ಸ್ವಭಾವದ ಆಚಾರ ವಿಚಾರದ ನುಡಿಮುತ್ತುಗಳು ಹೋಗ್ಬೇಕು. ಆ ಕೂಸಿನ ಕಿವಿಯಾಗಿ ಹೋಗ್ತೈತಿ. ಹೆಣ್ಣು ಹಡದ್ರ ಗಂಡು ಹುಟ್ಟೈತಿ ಅಂತ ಸುಳ್ಳ ಫೋನ್ ಮಾಡ್ತಾವು, ಗಂಡು ಹುಟ್ಟಿದ್ರೆ ಈ ಹೆಣ್ಣು ಹುಟ್ಟೈತಿ ಅಂತ ಸುಳ್ಳ ಫೋನ್ ಮಾಡ್ತಾವ. ಅವಾಗ ತಿಳ್ಕೊತಾನು, ಸುಳ್ಗುರ್ಗೆ ಯಾವಾಗ ಸುಳ್ಗುರಿಗೆ ಮಗನ ಹುಟ್ಟಿನಿ, ಯಾವ ನೀ ಮುಂದ ನಾ ಹಿಂದಿಂದ, ನೀ ಸುಳ್ಗುರ್ಕಿ ನಾ ಸುಳ್ಗುರ್ಕ. ಮೊದಲನೇ ಸುಳ್ಳು ಅವ್ರ ಅವ್ವನ ಅದ್ರ ಕಿವಿಯಾಗ ಹಾಕಿದ್ರು. ಇನ್ನ ಆ ಕೂಸನ್ ನೋಡಾಕ್ ಬರುವಾಗ ಹಂಗ ಬರೋಂಗಿಲ್ಲ. ಬಂಗಾರ ತಗೊಂಡ್ ಬಾ, ಬೆಳ್ಳಿ ತಗೊಂಡ್ ಬಾ, ಬಟ್ಲಾ ತಗೊಂಡ್ ಬಾ, ಅರಿವಿ ತಗೊಂಡ್ ಬಾ. ಆ ಕೂಸು ಭೂಮಿಗೆ ಹುಟ್ಟಿ ಈಗ ಸ್ವಚ್ಛ ಮುತ್ತಿನ ಹಂಗ ಬಂದೈತಿ. ನೀವು ಅದಕ್ಕೆ ಏನೇನು ಕೆಲಸ ಆಗತ್ತೆ, ಈಗ ಲಂಚ್ ಪೂರ್ಣ ಮಾಡಿದ್ರೆ ಆಮೇಲೆ ನಾವು ಇಡೀ ಜಗತ್ತಿಂದ ಹರಾಮಿ ತಿನ್ನಾಗ ಚಲೋ ಮಾಡಿಬಿಡ್ತಾನೆ. ಮನ್ಯಾಗ ನೀವೆಲ್ಲ ಶುರು ಮಾಡಿದ್ದಬೇಕ. ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಮಗಳು ಹಾಡ್ತಾಳ ಅಂದ್ರೆ ತಂದೆ ತಾಯಿ ಆನಂದ ನೋಡಾಕ್ ಹೋಗೋದು. ನಾವು ಮೊದಲು ಸಾಲ ಮಾಡಕ್ ಶೆಟ್ರ ಅಂಗಡಿಗೆ ಹೋಗೋದವು.
ಹತ್ತರ ಬಡ್ಡಿ ತಗೋದು ಮೊದಲಂಗಿನ ಮದುವೆ ಮಾಡಿ ಮಗಳು ಕೊಡೋಷ್ಟು ರೈತರು ಹೆಣ ಚೆಂದಾಗಿರ್ತತಿ. ಯಾಕಂದ್ರೆ ನಿನಗೆ ಬಟ್ಲ ಕೊಟ್ಟ ಆ ಬಟ್ಟಲ್ದಾಗ ಹಾಕೊಂಡು ತಿನ್ನಾಕ ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ, ಖಾರ, ಉಪ್ಪು, ಮಸಾಲೆ, ಜೀರಿಗೆ, ಉದ್ದಿನ ಬ್ಯಾಳಿ, ಎಣ್ಣೆ ಎಲ್ಲಾ ಕೊಟ್ಟು ಮತ್ತೆ ಚಮಚ ಕೊಟ್ಟ, ನಿನಗೆ ಟ್ರೆಜರಿ ಕೊಟ್ಟು, ಪಲ್ಲಂಗ ಕೊಟ್ಟು, ಗಾದಿ ಕೊಟ್ಟು, ತೆಲುಗುಂಬ ಕೊಟ್ಟು, ಬೆಡ್ಶೀಟ್ ಕೊಟ್ಟು, ಬೆಡ್ ಕೊಟ್ಟ, ರಗ್ ಕೊಟ್ಟು, ಪ್ಯಾಂಟ್ ಕೊಟ್ಟು, ಬೂಟ್, ಸೂಟ್. ಎಷ್ಟು ನಾಚಿಕೇಡಿ ಮಂದಿ ಅಂದ್ರೆ ಮಾವು ಹೊಲ ಮನಿ ಮಾರೆ ಸಾಲ ಮಾಡಿ ಕೊಟ್ಟಿದ್ದ ಒಂದು ತೊಲಿ ಚೈನಾ ಕಾಲರ್ ಮ್ಯಾಲ ಹಾಕೊಂಡು ನಿಂತಿರ್ತಾರೆ ಈಗ ಫೋಟೋ ತೆಗ್ಸಕ. ನೀವು ಕೊಳ್ಳಾಗ ಒಂದು ತೊಲಿ 2 ತೊಲಿ ಉಂಗ್ರ ಚೈನ ಹಾಕೊಂಡು ಫೋಟೋ ತೆಗಿಸ್ಕೋಬೇಡ್ರಿ. ಈ ದನದ ಕೊಳ್ಳಾಗ ಹಿಡಿಯಾಕ ಇರ್ತಾವಲ್ಲ ಅಷ್ಟು ದೊಡ್ಡ ಚೈನಾ ಹಾಕೊಂಡು ಫೋಟೋ ತೆಗಿಸ್ರಿ. ಯಾಕಂದ್ರೆ ನೀವು ಗಂಡಸೂರ್. ಅದಕ್ಕೆ ನೀವು ಯಾವಾಗ ಗಂಡಸೂರ್ ಅನ್ನಿಸ್ಕೋತೀರಿ ಅಂದ್ರೆ ಕಷ್ಟಪಟ್ಟು ನೀ ದುಡ್ದು ಹಾಕೊಂಡು ಫೋಟೋ ತೆಗಿಸ್ಕೋವಾಗ ಗಂಡಸರು. ನೀ ಬೀಗರ ಮನಿ ಮೂಲದ ಅಪ್ಪur ಹೊಲ ಮಾರಿಸಿ ಅಪ್ಪur ಬಡ್ಡಿ ಸಾಲ ಮಾಡಿಸಿ ಅವ್ರದ್ದು ತಂದು ನೀ ಕೊಳ್ಳಾಗ ಚೈನಾ ಹಾಕೊಂಡು ಕಿಸ್ಗೈ ಹಾಕೊಂಡು ಅದನ್ನು ಎಲ್ಲಿ ಹಾಕಿರ್ತಾರೆ ಮಸ್ತ ನೋಡಿರಿ ಚೈನಾ ಕಾಲರ್ ಮ್ಯಾಲ ಹಾಕಿರ್ತಾರ. ಅದನ್ನ ನಮ್ಮನಂತವ್ರ ಮದುವೆ ಕಳಿಸ್ತಾರೋ ಮೊಣಕಾಲ ಮಠ ಬೂಟ್ ಹಾಕೊಂಡು ನಿಂತಿರ್ತಾರೆ. ನಮಸ್ಕಾರ ಹೀಗೆ ಮಾಡುತ್ತ ಕೈಯೇನು ಉಂಗುರುಗಳು ನೋಡ್ರಿ. ಮೊದಲು ನಮ್ಮ ಹುಡುಗಿ ಹೆಂಗದಾಳ ಕೇಳೋಂಗಿಲ್ಲ. ಹುಡುಗಿ ಕೇಳಿದ್ರೆ ಅವ್ರು ಏನೇನು ಕೊಟ್ರ ಅಂತ ಮೊದಲು ನಮಗೆ ವರದಿ ಒಪ್ಸೋದು. ಏನ್ ಮಾಡೋದು ನಾವು ಅದನ್ನ ತಗೊಂಡ ಹೆಣ್ಣು ನೋಡಾಕ್ ಹೋಗ್ರಿ. ಹೆಣ್ಣು ನೋಡ್ರಿ, ಇವಾಗ ನಿಮ್ಗೆ ಹೊಲ ಮನಿ ಬಂಗಾರ ಬೇಳೆ ರೊಕ್ಕ ರೂಪಾಯಿ ಆಸ್ತಿ ಅಂತ ಖಂಡೆ ಮುಂದೆ ನಿಮ್ ಮನ್ಯಾಗ ಇಟ್ಕೋ, ಹೆಂಡತಿ ಕೊಡು, ರೆಟ್ಟಿ ಮೇಲೆ ದುಡ್ದು ಹೆಂಡತಿ ಜೋಪಾನ ಮಾಡ್ತೇನೆ ಅಂತ ಯಾವ ಬರ್ತಾನ ಅವಾಗ ಗಂಡು ಸಾವಂಗ ಮಗನ್ ಕೊಡ್ರಿ. ಹಂದಿ ನಾಯಿ ನಡಿ ಡಜನ್ ಗಂಟೆ ಹುಟ್ಟಿಸ್ತಾವ್ ತಗೊಂಡೆ ಬೆಂಕಿ ಹಚ್ಚದೈತಿ. ಅದು ಸುಳುಬುರಿಕೆ, ನೀವು ಸುಳುಬುರಿಕೆ. ಈ ಮದುವೆ ಮಾಡಿಸೋದನ್ನ ಕೆಟ್ಟ ಪದ್ಧತಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸ್ಬೇಕಂತ. ಯಾಕೆ ಕರೆ ಹೇಳಿ ಮಾಡಿಸ್ಬಾರ್ದು? ಆ ಹೆಣ್ಣು ನೋಡಕ್ ಬರಾವ ಗೆಳೆಯಂದು ಕುಟ್ರ, ಮಾವಂದು ಟಿ ಶರ್ಟ, ಹಳೆಯಂದು ಪ್ಯಾಂಟ, ದೋಸ್ತಂದು ಉಂಗ್ರ, ಹಿಂದಿನ ಮನೆ ಅವನ ಚೈನ, ಆಮೇಲೆ ಅವನ ಹಿಂದ ಪ್ಯಾಂಟ್ ಕುಂಡಿ ಹಿಂದೊಂದಿಟ್ಟು ದೊಡ್ಡ ಪಾಕೆಟ್ ಇರ್ತದೆ. ಆ ಪ್ಯಾಂಟಿನ ಕಿಶೆ ಹರಿದು ಹೋಗ್ಬೇಕು ನಮಗೆ. ಅದ್ರಾಗ ಏನ್ ರೊಕ್ಕ ಇಟ್ಟಿರ್ತಾನಲ್ಲಿ, ಈ ಕಡೆಯಿಂದ ಹೋಗಾಕ 50 ರೂಪಾಯಿ ಎಣ್ಣೆ, ಆ ಕಡೆಯಿಂದ ಬರಾಕ 50 ರೂಪಾಯಿ ಎಣ್ಣೆ. ಬರೀ ವಿಸಿಟಿಂಗ್ ಕಾರ್ಡ ಇರ್ತಾವ. ನೀವು ಪಾಕೆಟ್ ಅದು ನೋಡಿ ಮಳ್ಳಾಕ್ತೀರಿ. ಇನ್ನು ಅವು ಬರೋದು ನೋಡ್ಕಾರ ನೀವು ಹಿಂದಿನ ಮನೆ ಅವ್ರ ಫ್ರಿಡ್ಜ, ಮುಂದಿನ ಮನೆ ಅವ್ರ ವಾಷಿಂಗ್ ಮಷೀನ್, ಬಾಜು ಮನೆ ಅವ್ರ ಸೋಫಾ, ಆಕಿ ದಾಗಿನ, ಈಕಿ ಮೇಲ್ಗುಂಡ, ಆಕಿ ಆ ಸಾಮಾನ್ ಈ ಸಾಮಾನ್ ರೇಷ್ಮೆ ಸೀರೆ, ಆಮೇಲೆ ಡೂಪ್ಲಿಕೇಟ್ ಕೂದಲ ಅದಕ್ಕೆ ಹಾಕಿ ಮೇಕಪ್ ಮಾಡಿ ಕಾಡಿಗೆ ಹಚ್ಚಿ ಲಿಪ್ಸ್ಟಿಕ್ ಹಚ್ಚಿ ಅದಕ್ಕೆ ಅದ ಗುರುತು ಹತ್ಲಾರ್ದಂಗ ಮಾಡಿ ಮಂದಿ ಕುರ್ಚಿ ಮೇಲೆ ನಿಮ್ ಮಗಳು ನೀವು ಕುಂಡಿಸಿ ಹೇಳ್ತೀರಿ. ನಾವು ಬಹಳ ದೊಡ್ಡ ಸಂಸಾರ. ಅವ್ ಬಂದು ಕೂಡಿ ಅನ್ಕೊಂಡ ಏನ ಅಂಬಾನಿ ಮನೆಗೆ ಬನ್ನಿ ಎಲ್ಲ ಅಂತ. ಏನ್ ನಮ್ಮ ಮನೆಗೆ ಅಮಿತಾಬ್ ಬಚ್ಚನ್ ಬಂದಂತ ನೀವು ಹೊಸದಾಗಿ ಮದುವೆ ಆಗ್ತತಿ. 2 ದಿವಸ ಅಲ್ಲಿ ಹೋಗ್ತತಿ, 3 ದಿವಸ ತಿರುಗಿ ಬರ್ತತಿ. ಸೋಫಾದವ್ರ ಸೋಫಾ ಹೋದ್ರ, ಹಂಡೆದವ್ರ ಹಂಡೆ ಹೋದ್ರ, ಗುಂಡೆದವ್ರ ಗುಂಡೆ ಹೋದ್ರ, ಸೀರೆ ಹಾಕಿ ಸೀರೆ ಹೋದ್, ಮೇಲ್ಗುಂಡದಾಕಿ ಮೇಲ್ಗುಂಡು ಹೋದ್, ನೆಕ್ಲೆಸ್ ಹಾಕಿ ನೆಕ್ಲೆಸ್ ಹೋದ್. ಇದು ಉಳಿತೇನ? ಅದು ಒಂದ ಉಳಿತಿ. ಅದು ಬ್ಯಾಡ ಅಂತಾನವ ಬಾಬು. ಯಾವ ಬೈರಂಗುಲ್ ಕೊಂಡಿ ಯಾವ ಮದುವೆದು ಸುಳ್ಳಿನಿಂದ ಶುರುವಾದ ಮದುವೆ. ನೀವು ಸಾಧ್ಯವಾದಷ್ಟ ಸತ್ಯಕ್ಕೆ ಸಮೀಪ ಆಗಿ ಇದ್ದಿದ್ದಂಗೆ ಹೇಳುದಪ್ಪ, ನಂದು ಮುರುಕು ಮನಿ ಹರಕ್ಕೆ ಗುಡಿಸಲ, ಚಾಪೆ ಚಾಪೆ, ಕುರ್ಚಿ ಇದ್ರ ಕುರ್ಚಿ, ಅವಲಕ್ಕಿ ಬಾಳೆಹಣ್ಣ ಮಾಡೇವು, 50 ಕಿಲೋದ ಮಗಳೈತಿ, ಇದ ಬಂಗಾರ ಬೆಳ್ಳಿ, ಪಾವರ್ ಇದ್ರೆ ಮಾಡ್ಕೊಂಡು ಹೋಗಿ ದುಡ್ದು ಸಾಕು, ಇಲ್ಲಾಂದ್ರೆ ಕೆಟ್ಟಾವು. ಇಷ್ಟು ಹೇಳಿಬಿಡ್ರಿ. ಅವ್ ಕಡೆಕರನ್ನ ಗಂಡಸಿದ್ರೆ ಮಾಡ್ಕೊಂಡು ಹೋಗ್ತಾನ. ಹಿಂಗ ಕೆಟ್ಟ ಪರಿಸರದೊಳಗಡೆ ನೀವು ತಯಾರಾಗಿ ಮದುವೆ ಮಾಡ್ಕೊಂಡ ಆಮೇಲೆ ಆ ಕೂಸು ಹುಟ್ಟಿದ ಕೂಡಲೇ ಅದಕ್ಕೆ ಚಾಲೂ ಮಾಡಿಬಿಡ್ತೇವೆ. ಬರೀ ಸುಳ್ಳು 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 ಹಾಸ್ಯಾಕ ಬಂದ ಕೂಡಲೇ ಅದ್ರ ಮನಸ್ಸಿನ ಮೇಲೆ ಅದ್ರ ಬಾಳಿನ ಸುಳ್ಳು ಚಾಲೂ ಆಗ್ತದೆ. ಆ ಕೂಸು ಹುಟ್ಟಿ 1 ವರ್ಷ ಆಗಿರ್ತದ್ರಿ ಗುರುಗಳಿಂದ. ಅದ್ರದ್ದು ಏನ್ ಮಾಡ್ತೀರಿ? ಮೊದಲು ವರ್ಷಕ್ಕೊಂದು ಬಡ್ಡೆ ಮಾಡ್ತಿದ್ರು. ಮೊದಲಂದ್ರೆ ಒಂದು 20 ವರ್ಷದಿಂದ ಎರಡ ದಿನಾಚರಣೆ, ಒಂದು ಹುಟ್ಟಿದ್ದು ಒಂದು ಸತ್ತಿದ್ದು ಮುಗಿತು. ಆಮೇಲೆ ವರ್ಷಕ್ಕೊಂದು ಮಾಡಾಕತ್ತರು. ಈಗ ತಿಂಗಳಿಗೊಂದು ಮಾಡಾಕತ್ತಾರ. ಇದು ದಿನ ಒಂದು ಮಾತ್ರ. ಅಂದ್ರೆ ಅವಕ್ಕ ಭರೋಸೆ ಇಲ್ಲ, ಈಗ 1 ವರ್ಷ ಬದುಕತ್ ಅಂತ ಹೇಳಿ ಬಿಡ್ರಿ. ಅವ್ನ 100 ವರ್ಷ ಚಂದ ಬದುಕ್ತಾರೆ. ಬಡ್ಡೆ ಹೆಂಗ್ ಮಾಡ್ತೀರಿ ನೀವು? ನೀವು ಎದಿ ಪಡ್ಕೊಂಡು ಹೇಳೋದಕ್ಕೆ ಐ ಆಮ್ ಯುವರ್ ಮಮ್ಮಿ, ಐ ಆಮ್ ಯುವರ್ ಡ್ಯಾಡಿ ಅಂತ. ಅದು ಎಂತ ನೀವು ಸುಮ್ಮಿತ್ತು ನೋಡ್ರಿ, ಅದು ಎಂತ ನಿಮ್ಗೆ ಅಪ್ಪ ಅವ್ವ ಅನ್ನೋದನ್ನ ಇಲ್ಲ. ನೀವು ಹೊಳ್ಳದ್ರೆ ಕಿವ್ಯಾಗ ಹಾಕಿರ್ತೀರಿ, ನಾ ನಿಮ್ಮವ್ವ ನಾ ನಿಮ್ಮಪ್ಪ ಅಂತ ಹೇಳಿ.
ಒಂದು ಇಷ್ಟು ಚಂದ ಇರ್ತೈತೆ ಆ ಕೂಸ, ಅದಕ್ಕೇನು ಪೌಡರ್ ಬೇಡ, ಕಾಡಿ ಬೇಡ, ಏನು ಬೇಡ, ಚಂದ ಇರ್ತ ಹಂಗೆ ಇರ್ತೈತಿ. ಅದಕ್ಕೆ ಮಸಳಿಗೆ ಕಾಂಕ್ರೀಟ್ ಬಡದ ಪೌಡರ್ ಹಚ್ಚಿ, ಬೇರೆ ಲವ್ಲಿ ಹಚ್ಚಿ, ಆ ಬೇಬಿ ಪೌಡರ್, ಜಾನ್ಸನ್ ಬೇಬಿ ಪೌಡರ್, ಸೋಪ ಆಯಿಲ್ ಏನು ಮಕ್ಕಳಿಗೆ ಬಳಸಾಕತ್ತೀರಿ, ಅದು ವಿದೇಶದೊಳಗಡೆ 18 ದೇಶದೊಳಗೆ ಬ್ಯಾನ್ ಆಗೈತಿ, ಬಂದ್ ಆಗೈತಿ. ಯಾಕ? ಮಕ್ಕಳಿಗೆ ಆ ಪೌಡರ್ ಹೆಚ್ಚು ಬಳಸೋದ್ರಿಂದ ಅದರೊಳಗೆ ಕ್ಯಾನ್ಸರ್ದ ಗುಣ ಹೆಚ್ಚದಾವು, ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತೈತಿ, ಅಸ್ತಮಾ ರೋಗ ಬರ್ತೈತಿ. ಅಂತಾದ್ರೆ ನಿಮ್ಮ ಮಕ್ಕಳಿಗೆ ತಂತಂದ್ರೆ ಮೆತ್ತೈತಿ. ಮೊದಲು ಹುಟ್ಟಿದ ಕೂಡಲೇ ಕೂಸಿಗೆ ಗುರುಗಳಂತೆ ಹೋಗಿ ಒಂದು ದೋತ್ರ, ಕಪ್ಪುನಿ, ಪಟಿಗೆ ಏನಾರ ತಂದು ಸ್ವತಂತ್ರ. ಯಾಕ? ಗುರುವಿನ ಪ್ರಭಾವಳಿ ಆ ಬಟ್ಟೆಯಿಂದ ಮಗುವಿನ ಸ್ವಭಾವಕ್ಕೆ ಬರಲಿ ಅಂತೇಳಿ. ನೀವು ಅದು ಹುಟ್ಟಿದ ಕೂಡಲೇ ಜೀನ್ಸ್ ಪ್ಯಾಂಟ, ವುಡ್ಲ್ಯಾಂಡ್ ಶೂ, ಟಿ ಶರ್ಟ್, ಚಸ್ಮಾ, ಕೈತು ಅದು ಮುಡಿಗೆ ಬಿಚ್ಚಿರೋದು 5 ಬಳ್ಳ ಗುಂಡ್ರ ಹಾಕಿರ್ತಾರೆ, ಕೊಳ್ಳಾಗ ಚೈನ ಹಾಕಿರ್ತಾರೆ. ಕುಂಡ್ರಾಕ್ ಹೋದ್ರೆ ಇವ್ರು ಹಿಡ್ಕೊಂಡು ಹಿಂದೆ ನಿಂದಿರೋದು, ಅದನ್ನ ಮುಂದಿಂತ ಟೇಬಲ್ ಮೇಲೆ ಕೇಕ್ ಇಡುದು, ಅದ್ರಾಗ ಒಂದು ಮಳ ಉದ್ದು ಕ್ಯಾಂಡಲ್ ತಂದಿಡುದು, ಊದದನ್ನ ಅದಕ್ಕೆ ಏನು ಊದಬೇಕು ಗೊತ್ತಿಲ್ಲ, ಹಚ್ಚಬೇಕು ಗೊತ್ತಿಲ್ಲ. ಹುಟ್ಟಿದ 1 ವರ್ಷಕ್ಕೆ ನಿಮ್ಮ ಮಗ ನಿಮ್ಮ ಮನೆಯಾಗನ ದೀಪ ಆರಿಸ್ತಾನ, ಮುಂದ ಇಡೀ ಊರ್ದೆಲ್ಲ ದೀಪ ಆರಿಸ್ತಾನ. ಏನ್ ಕಲಿಸಿರಿ? ಜ್ಯೋತ ಸೆ ಜ್ಯೋತ ಜಗಾತೆ ಚಲೋ, ಪ್ರೇಮ ಕಿ ಗಂಗಾ ಬೆಹಾತೆ ಚಲೋ. ದೀಪದಿಂದ ದೀಪವನ್ನ ಹಚ್ಚಿ ಅಜ್ಞಾನದ ಕತ್ತಲೆಯನ್ನ ಕಳೆದು ಸುಜ್ಞಾನದ ಬೆಳಕನ್ನ ಬಿತ್ತುವ ರಾಷ್ಟ್ರದೊಳಗಡೆ ನೀವು ನಿಮ್ಮ ಮಗನ ಮೊದಲು ನಿಮ್ಮ ಮನೆಯಾಗ ಕತ್ಲ ಮಾಡಕ್ ಕಲಿಸ್ತೀರಿ, ಆಮೇಲೆ ಊರೆಲ್ಲ ಕತ್ಲ ಮಾಡ್ತಾನ. ಅದ್ರ ಕೈಯ ಬಿಚ್ಚಿರುದಿಲ್ಲ, ಚಾಕು ಹೋಗಿ ಲಾಂಗ್ ಬಂದವು, ಲಾಂಗ್ ಕೊಟ್ಟು ಕತ್ತರಿಸಿದ. ಹುಟ್ಟಿದ 1 ವರ್ಷದೊಳಗಡೆ ಕೈಯಾಗ ರುದ್ರಾಕ್ಷ ಇಲ್ಲ, ಲಿಂಗ ಇಲ್ಲ, ಭಸ್ಮ ಇಲ್ಲ, ಗುರು ಇಲ್ಲ, ಪಾದುಕಕ್ಕಿಲ್ಲ, ಮಂತ್ರ ಇಲ್ಲ, ಏನೂ ಇಲ್ಲ. ಆ ಗುರು ಮೊದಲು ಹೇಳಿದ ಹುಡುಗೇನ ಚಾಕು, ಮುಂದ ಮಂದಿ ಕಿಸೆ ಕಟ್ ಮಾಡಿದ್ನೆ, ಮೇಲ್ಗುಂಡು ಕಟ್ ಮಾಡಿದ್ನೆ, ರುದ್ರಾಕ್ಷಿ ಕಟ್ ಮಾಡಿದ್ನೆ, ಮಂದಿ ಗಂಟ್ಲ ಕಟ್ ಮಾಡಿದ್ನೆ ಅಂತ ಹಿಂದಲ್ದಾಗ ಬೈತಾನೆ. ಯಾರು ಕೆಲಸ ಕಲಿಸಿದಂಗಾರಿದು? ಯಾವುದು ಮನೆಯೇ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು ಅಂದ್ರೆ ಅಲ್ಲೇ ಕೆಲಸ ಕಲಿಸಿದ್ರು. ಹಂಗಾರೆ ನೀವೆಲ್ಲಾ ಮಕ್ಕಳನ್ನ ಹಸಿಗೇರಿ ಹೈದರಾಬಾದ್ ಮಾಡಿ ತಂದಿಲ್ಲ ಹೋದ್ರೆ ಸುದ್ದಾಕಾವೇನ? ಹಂಗಾರೆ ಏನ್ ಮಾಡ್ಬೇಕವ ನೀವು? ಮೊದಲು ನೀವು ಚಂದ ಇರ್ಬೇಕು. ಒಬ್ಬಾಕಿ ಮಗಳು ಕೆಟ್ಟಾಳಂದ್ರೆ ಅದಕ್ಕೆ ಅವ್ರ ಅವ್ವನ ಕಾರಣ, ಮತ್ತಾರು ಇಲ್ಲ. ಒಬ್ಬ ಹುಡುಗ ಕೆಟ್ಟಾನಂದ್ರೆ ಅದಕ್ಕೆ ಅವ್ರ ಅಪ್ಪನ ಕಾರಣ, ಮತ್ತಾರು ಇಲ್ಲ. ನೀವು ನೆಟ್ ಇದ್ರಿ, ಅವ್ರು ನೆಟ್ಗಿರ್ತಾವ. ಮಕ್ಕಳು ಚಲೋ ಇರ್ಬೇಕಂದ್ರೆ ನೀವು ಚಲೋ ಉಳಿ. ಕಾಲ್ ಕೆಟ್ಟೈತಿ, ಕಾಲ್ ಏನ್ ಕೆಟ್ಟೈತಿ? ಕಾಲ್ ಕೆಟ್ಟಿಲ್ಲ. ಮೊದಲ ಮನೆಯಾಗ ತಿಂದು ಚರಿಗೆ ತಗೊಂಡು ಅಭಿಷೇಕ್ ಹೋಗಿದ್ರು, ಈಗ ಡಾಬಾದಾಗ ತಿಂದು ಚರಿಗೆ ತಗೊಂಡು ಮನ್ಯಾಗ ಬರಾಕತ್ತ. ಇಷ್ಟ ಕಾಲ್ ಚೇಂಜ್ ಆಗೈತಿ, ಮತ್ತೇನ್ರ ಆಗೈತೆ? ಮೊದಲೊಂದು ಮನಿ ಕಟ್ತಿದ್ರು, ಮನೆಗೆ ಕಂಪೌಂಡ್ ಕಟ್ತಿದ್ರು, ಕಂಪೌಂಡ್ ಒಂದು ಗೇಟ್ ಕಟ್ಟಿ ಎಲ್ಲ ಮನುಷ್ಯನ ಕೈಯ ಬಡಿಗೆ ಕೊಟ್ಟು ಕುಂಡ್ರಿಸ್ತಿದ್ರು. ಎದಕ್ಕೆ ಕುಂಡ್ರಿಸ್ಬಿಡ್ತಾರೆ? ಆ ಮನಿ ಗೇಟ್ ಕಾಯ ಯಾರು ಒಳಗೆ ಬರಬಾರ್ದು ಅಂತ ಮನುಷ್ಯ ಬಡಿಗೆ, ಯಾರು ಬರಬಾರ್ದು ಅಂತ ಕುಂಡಿರ್ತಿದ್ದ. ನಾಯಿಗಳು ಒಳಗೆ ಬರಬಾರ್ದು ಅಂತ ಕುಂಡಿರ್ತಿದ್ದ. ಈಗೂ ಮನಿ ಕಟ್ಟಾತೀರಿ, ಕಂಪೌಂಡ್ ಕಟ್ಟಾತೀರಿ, ಗೇಟ್ ಕಟ್ಟಾತೀರಿ. ಆ ಗೇಟಿಗೆ ಮನುಷ್ಯನ ಬದಲು ನಾಯಿ ಕಟ್ಟಾಕತ್ತೀರಿ. ಯಾರು ಬರಬಾರ್ದಂತ? ಮನುಷ್ಯ ಬರಬಾರ್ದಂತ. ಹಂಗಾರೆ ನಾಯಿ ಕೈಗೆ ಹೋಗಿ ಕೇಳ್ರಿ, ಗೇಟ್ ಮೊದಲು ಮನುಷ್ಯ ಕಾಯ್ತಿದ್ದ, ನಾಯಿ ಬರಬಾರ್ದಂತ, ಈಗ ಯಾಕೆ ನಾಯಿ ಕಟ್ಟಾಕತ್ತೀರಿ, ಮನುಷ್ಯ ಬರಬಾರ್ದಂತ? ಅವಾಗ ಹೇಳ್ತಾನೆ, ಮನುಷ್ಯನ ನಂಬಲಾರದಂತ ಕೆಟ್ಟ ಪರಿಸ್ಥಿತಿಗೆ ಮನುಷ್ಯನ ತಂದಾನಪ್ಪ. ಅದಕ್ಕಾಗಿ ನಾ ಮನುಷ್ಯ ಅದೇನು, ನಾ ಮನುಷ್ಯನ ನಂಬುದಿಲ್ಲ, ನಾ ನಾಯಿ ನಂಬುತ್ತೇನೆ, ಕರೆ ಮನುಷ್ಯನ ನಂಬುದಿಲ್ಲ ಅಂತ. ಹಂಗಾರೆ ನಾಯಿಗಿಂತ ಕೆಟ್ಟ ಪರಿಸ್ಥಿತಿಗೆ ಮನುಷ್ಯನ ತಂದು ಏನಾರ ನಾಯಿ ತಂದು ನೀವೇನಂತೀರಿ? ಕಾಲು ಬದಲಾಗೈತಿ. ಕಾಲು ಎಲ್ಲಿ ಬದಲಾಗೈತಿ? ಕಾಲು ಇದ್ದಂಗ ತಿಳ್ಕೊಂಡ್ಬಿಡ್ರಿ. ಹೆಣ ಹೊತ್ಕೊಂಡು ಹೋಗುವಾಗ ಮಂದಿ ಹಿಂದಿರ್ತಾರ, ದುಃಖದಾಗ ಯಾರು ಜೊತೆಗೆ ಬರುದಿಲ್ಲ. ಮದ್ವಿ ಮಾಡುವಾಗ ಮದುಮಕ್ಕಳು ಹಿಂದಿರ್ತಾರೋ, ಪುಣ್ಯವ್ರು ಮುಂದಿರ್ತಾರೆ. ಯಾಕೆ? ಸುಖದಾಗ ಎಲ್ಲರೂ ಮುಂದೆ ಇರ್ತಾರೆ. ನಿಮ್ಮ ಕಷ್ಟಕ್ಕ, ನಿಮ್ಮ ಸುಖಕ್ಕ, ನಿಮ್ಮ ನೋವಿಗೆ, ನಿಮ್ಮ ದುಃಖಕ್ಕ ಯಾರ ಆಗ್ತಾರಂದ್ರೆ ನಿಮ್ಮವ್ರು ಮಾತ್ರ ಆಗ್ತಾರೋ. ಅದಕ್ಕಾಗಿ ಗಂಡ ಶಿವಭಕ್ತ ಹೆಂಡತಿ ಮಾರಿ ಮಸನಿಯ ಭಕ್ತಿ ಹಂಗಾಗಬಾರದು. ಅದಕ್ಕೆ ಬಸವಣ್ಣ ಹೇಳಿದ, ಸತಿಪತಿಗಳು ಒಂದಾಗಿ ಮಾಡುವ ಭಕ್ತಿ ಹಿತವಪ್ಪದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಹಾಲಿನೋಡು ನಂಜಿಕ್ಕಿದಂತೆ ಕೂಡಲ ಸಂಗಮ ದೇವ. ಗಂಡ ಹೆಂಡತಿ ಕೂಡಿ ಚಂದ ಸಂಸಾರ ಮಾಡಿ ಭಗವಂತನಿಗೆ ಮೆಚ್ಚಿಸಿದ್ರಷ್ಟ ಒಂದು ಆನಂದ. ಅದಾಗ್ತಾನೆ ಈತ ಮಾಡಿ ಸಂಜೆ ಮುರಿದಾಡಿ ಮನೆಯಾಗ ಗುಂಡೆ ಕುಕ್ಕರಿಸಿ ಎದಿ ಬಡ್ಕೊಂಡ ಹಾಡ್ಯಾಡ್ಕೊಂಡ ಅತ್ತ ನೀವು ಮೊದಲು ಹೊಸ್ತಾಗ ಮದುವೆಯಾದಾಗ ರಾಜಾನಿ ರಾಣಿ, ಆಮೇಲೆ ಅದ್ರ ಹೆಣ ಚಂದ ಮಾಡ್ಲಂತ ನೀ ಬೇಯ್ದು, ನಿನ್ ಹೆಣ ಚಂದ ಮಾಡ್ಲಂತ ನಾದ್ ಬೇಯ್ದು,
ಯಾವ ಹೆಣ್ಮಗಳ ಮನೆಯಾಗಿ ಚಿಟಕ್ ಮುರಿಯುವುದು, ನೆಲ ಬಡಿಯುವುದು, ಗುಂಡೆ ಕುಕ್ಕರಿಸುದು, ಗಂಡಗೆ ಶಾಪ ಹಾಕುದು, ಅಳುವುದು, ಕರೆಯುವುದು ಮಾಡ್ತಾರ. ಅವ್ರ ಮನೆ ಎಂದೂ ಉದ್ಧಾರ ಆಗೋದಿಲ್ಲ. ಬರಬರ್ತ ಸರ್ವನಾಶನ ಆಗ್ತೈತಿ. ಅದು ಎಂದೂ ಬೆಳೆಯುದಿಲ್ಲ. ಯಾವ ಹೆಣ್ಮಗಳ ಮನೆಯಾಗ ಶಾಂತಿ ಇರ್ತಾಳೋ, ಗಂಡನ ಎಲ್ಲಾ ಕಷ್ಟ ಸುಖಕ್ಕೆ ಬೆನ್ನು ಕೊಟ್ಟು ನಿಂದಿರ್ತಾಳೋ, ಅಕ್ಕಿ ಮಾತ್ರ ಹೆಂಗ್ ಆಕಿ ಗಂಡ ಜಗತ್ತೊಳಗೆ ಬಹಳ ದೊಡ್ಡವಾಗ್ತಾನು. ಇಲ್ಲಾಂದ್ರೆ ಗಂಡ ನಾಲ್ಕು ಚಂದ ಬದುಕ್ಬೇಕಂದ್ರಿ ಮನ್ಯಾಗ ಕಷ್ಟ ಮಾಡ್ಕೊಳ್ಳೋದು ಬಿಡ್ರಿ, ಚಂದ ನಕ್ಕೊಂತ ಇರ್ರಿ. ಅಡಿಗ್ಯಾಗ ಸ್ವಲ್ಪ ಖಾರ ಉಪ್ಪ ಮಸಾಲೆ ಕಡಿಮೆ ಆದ್ರೂ ನಡಿತೈತಿ. ಗಂಡ ಹಸದು ಬಂದಾಗ ಮೊದಲು ಊಟ ಮಾಡಿಸ್ರಿ, ಆಮೇಲೆ ಅದ್ರ ಸೊಂಡಿಗೆ ತೀರಿ ಅದು ಏನೂ ಅನ್ನೋದಿಲ್ಲ. ಹಸದು ಬಂದು ಕುಂತಾಗ ಕಂಗಾಲಾಗಿರ್ತಾನೆ ಮನುಷ್ಯ, ರಾಕ್ಷಸ್. ಹೊರಗೆ ಸಾಲ ಸೂಲ ಕಷ್ಟ ನುಕ್ಸಾನ ಲಾಭ 12 ತಲೆಯಾಗ ತುಂಬಿಕೊಂಡು ಬಂದಿರ್ತೈತಿ. ಮನೆಗೆ ಬಂದು ಕೂಡಲೇ ನಿಮ್ಮವ್ವ ಹಂಗ, ನಿಮ್ಮ ಅಪ್ಪಿಂಗ, ಅಣ್ಣ ಹಿಂಗ ಅಂತ ಹಿಂಗ ಅಂತ, ಮಗಳದನ್ನ ಮಾಡಿ ಗಂಡಿದನ್ನ ಮಾಡಿ ಹಿಂದಿನ ಮನೆ ಹಾಕಿ ಮುಂದಿನ ಮನೆ ಹಾಕಿ ಕಿಟಿ ಮಾಡಿದ ಕೂಡಲೇ ಅದ ಅಡ್ಡನಿಗೆ ತಗೊಂಡು ಪಾಟನ ನಿಮ್ಮ ಕಿವಿಗೆ ಬಡ್ದು ಹೋಗಿ ತಡವಾಡ ಜನ ಕೊಂಡಿರ್ತೈತಿ. ಬಂತ TV 9 ತಿಳಿತೇವ. ನಿನ್ನ ಕಡೆ ಬಹಳ ಶಕ್ತಿ ಐತಿ. ನೀ ಬರೇ ಹೆಣ್ಣಲ್ಲ, ನೀ ತಾಯಿ, ನೀ ಲಕ್ಷ್ಮಿ, ನೀ ಅನ್ನ, ನೀ ನೀರ, ನೀ ರಾಷ್ಟ್ರ, ನೀ ಮಣ್ಣ. ನಿನ್ನ ನೋಡಿದ್ರೆ ನಮ್ಮ ತಲೆ ಬಾಗಬೇಕು, ಕೈ ಮುಗಿಬೇಕು, ಅಷ್ಟು ದೊಡ್ಡಾಗಿ ನೀ ಆಗಬೇಕು. ಅವಾಗ ನೀ ಹೆಣ್ಣು ಕುಳದಾಗ ಹುಟ್ಟಿದಕ್ಕೂ ಸಾರ್ಥಕ. ಇಲ್ಲಾಂದ್ರೆ ಏನೂ ಪ್ರಯೋಜನ ಇಲ್ಲ. ನೀ ಕೆಟ್ಟಿ ಹುಟ್ಟಿದ ಮನಿ ಮೆಟ್ಟಿದ ಮನಿ ಎರಡೂ ಹಾಳು ಮಾಡ್ತೀನಿ. ನೀ ಚಲೋ ಉಳಿದ ಗಟ್ಟಿಯಾಗಿ ನಿಂತಿ 2 ಮನಿ 2 ಮನಿತನ 2 ಊರ ಅಷ್ಟ ಅಲ್ಲ, ನಿನ್ನ ಹೊಟ್ಟಿಲೆ ಹುಟ್ಟಿದ ಮಗದ ಬರೋ ಸಸಿ ಮನಿತನ, ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಗಳ ಮತ್ತೊಬ್ಬನ ಮನಿಗೆ ಹೋಗು ಮನಿತನ ಬೆಳೆಸೋ ಪವರ್ ಯಾವ ಕಡೆ ಐತೆ ಅಂದ್ರೆ ತಾಯಿ ಕಡೆ ಐತಿ. ತಾಯಿ ನೀ ಬಹಳ ದೊಡ್ಡಾಗಿ ಭೂಮಿ ಮೇಲೆ ನಿನ್ನ ಬಹಳ ಎಲ್ಲಾರು ಅಲ್ಲಿ ಇರ್ತಾರ, ನೀ ಅಲ್ಲೇ ಇರಿ, ಇಲ್ಲಿ ಬರಬೇಡ. ಅದಕ್ಕಾಗಿ ಈ TV ಸಿನಿಮಾದವ್ರು ಬೆನ್ನ ಹತ್ತಬೇಡ್ರಿ. ಈ ಜಗತ್ತು ಅವರಿಂದ ನಡೆದಿಲ್ಲ. ಯವ್ವ ಲಕ್ಷ ರೂಪಾಯಿ ಕೊಟ್ಟರಾಕಿ ಇಲ್ಲಿ ಹಾಕೊಂಡು ಬಟ್ಟಿ ಬಿಚ್ಚಿ ಒಗದ ಕುಣಿ ಅಂದ್ರು ಆಕಿ ಕುಣಿತಾಳೆ. ಆಕಿ ನಿಮ್ಮಾಕಿ ಅಲ್ಲ. ಈ ದೇಶದೊಳಗೆ ಬೆತ್ತಲ ಆಗೋದು ತಪ್ಪಲ್ಲ, ಬೆತ್ತಲ ಆಗೋದ್ರ ಹಿಂದಿನ ಉದ್ದೇಶಗಳು ತಪ್ಪಿರ್ತಾವ. ಅಕ್ಕ ಮಹಾದೇವಿನ ಬೆತ್ತಲ ಆದ್ಲು. ಕೌಶಿಕ ಮಹಾರಾಜ ತಗೊಂಡು ಹೋಗಕ್ಕೆ ಅರಮನೆ ಒಳಗೆ ಇಟ್ಕೊಂಡ, ಜಬರ್ದಸ್ತಿ ಹೆಂಡತಿ ಮಾಡ್ಕೊಳಕ್ ಹೋದ. ಆಕಿ ಸೀರೆಯ ಶರಗಿಗೆ ಕೈ ಹಾಕಿದ. ಮೈಮ್ಯಾಲ ಉಟ್ಟಿರ್ತಕ್ಕಂಥ ಸೀರೆಯನ್ನ ಬಿಚ್ಚಿ ಕೌಶಿಕ ಮಹಾರಾಜನ ಮಖಕ್ಕೆ ಒಗದ ದಿಗಂಬರಳಾಗಿ ಹೇಳ್ತಾಳೋ, ಎಮ್ಮೆಗೊಂದು ಚಿಂತೆ ಸಮಧಾರಣಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಚನ್ನಮಲ್ಲಿಕಾರ್ಜುನ ದೇವ ಒಲಿವನೋ ಒಲಿಯನೆಂಬ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಶರಗಗಳು ಮರುಳೆ ಅಂತ. ಎಷ್ಟು ಪವರಿನ ಹೆಣ್ಮಗಳಿರ್ಬೇಕು. 950 ವರ್ಷಗಳ ಹಿಂದ ಇವತ್ತು ನೀವು ಇಲ್ಲಿ ಬಂದು ಕುಂದ್ರಾಕ ಅವತ್ತು ಅದೇ ಕಾರಣ. ಎಲ್ಲರೂ ನಿಮ್ಮ ಮನೆಯಾಗ ಫೋಟೋ ಅದಾವು, ನಿಮ್ಮ ಮಕ್ಕಳಿಗೆ ಅವ್ರ ಹೆಸರು ಅದಾವು ಇಲ್ಲ. ನಿಮ್ಮ ಮನ್ಯಾಗ ಶ್ರೀದೇವಿ ಮೂದೇವಿ ಅರ್ಧ ಮರ್ಧ ಬಟ್ಟಿ ಹಾಕೊಂಡು ಕುಣಿಯು ಹೆಣ್ಮಕ್ಳ ಹೆಸರು ನೀವು ಇಡಾಕತ್ತೀವಿ. ಇನ್ನು ನಿಮ್ಮ ಸಾಲಿ ಅಂತಾವು 10 ತಿಂಗಳ ನಿಮ್ಮ ಮಕ್ಕಳು ಶಾಲ್ಯಾಗ ಏನು ಕಲ್ತು ಅಂತ 10 ನಿಮಿಷದಾಗ ತೋರಿಸೋ ಕಾರ್ಯಕ್ರಮದ ಹೆಸರೇನ? ಆನ್ಯುವಲ್ ಡೇ ಫಂಕ್ಷನ್, ವಾರ್ಷಿಕೋತ್ಸವ. ಇವ 1ನೇ ತಕ್ಕ ಮಗಳನ್ನ ಹಚ್ಚಿರೋದು ಎಷ್ಟು ವರ್ಷದ ಇರ್ತತಿ? ಎಷ್ಟು ವರ್ಷದ ಇರ್ತದೆ? ನೀವು ಎಲ್ಲಿ ಹಾಳಾಗತ್ತೀರ ಅನ್ನೋದು ಸ್ವಲ್ಪ ನಿಮಗೆ ಎಚ್ಚರಿಕೆ ಮಾಡಕ್ಕೆ ಅಷ್ಟು. 6 ವರ್ಷದ ಇರ್ತತಿ. 6 ವರ್ಷದ ಕೂಸಿಗೆ ಯಾವಾಗ ಹಳೆ ಬಂತು, ಯಾವಾಗ ಅದಕ್ಕೆ ಯೌವನ ಬಂತು, ಯಾವಾಗ ಅದಕ್ಕೆ ವ್ಯಾಮೋಹಗಳು ಹುಟ್ಟಿದು, ಮೋಹಗಳು ಗೊತ್ತಾದು. 6 ವರ್ಷದ ಕೂಸ ಅಂದ್ರೆ ದೇವಿಗೆ ಸಮಾನ, ದೇವರಿಗೆ ಸಮಾನ. ಅಂತ ನಿಮ್ಮ 6 ವರ್ಷದ ಕೂಸ ಯಾವ ಸಾಲಿಗೆ ನೀವು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಸಾಕತ್ತೀರಿ, ಸಾಲ್ಯಾಗ ನಿಮ್ಮ ಮಗಳು ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ, ತಾರಾ ಮೀರಾ ಆಗ್ಲಿಲ್ಲ, ರಾಧಾ ಆಗ್ಲಿಲ್ಲ, ಏನಾದ್ರೂ ಹೋಗಿ ಸಣ್ಣ ಮಗಳು ಸೊಂಡಿಗೆ ಲಿಪ್ಸ್ಟಿಕ್ ಹಚ್ತಾರೋ, ಡೂಪ್ಲಿಕೇಟ್ ಕೂದಲ ಹಾಕ್ತಾರೋ, ಕಣ್ಣಿಗೆ ಅಡಿಗೆ ಹಚ್ತಾರೋ, ಮುಖಕ್ಕೆ ಮೇಕಪ್ ಮಾಡ್ತಾರೋ, ನಿಮ್ಮ ಮಗಳಿಗೆ ಸ್ಟೇಜ್ ಮೇಲೆ ತಂದು ಬಿಡ್ತಾರೋ, ದೊಡ್ಡ ಕುರ್ಚಿ ಹಾಕಿಕೊಂಡು ನಿಮ್ಮನ್ನು ಕುಂಡ್ರಿಸಿರ್ತಾರೋ, ಲಕ್ಷ ರೂಪಾಯಿ ಕಿಮ್ಮತ್ತಿನೊಳಗೆ ನೀವು ವಿಡಿಯೋ ಮಾಡ್ಕೊತಿರ್ತೀರಿ. ನಿಮ್ಮ ಮಗಳು ಅವಾಗ ಏನ್ ಮಾಡ್ತಿರ್ತಾಳೋ ಹೇಳುವ, ಏನ್ ಮಾಡ್ತಿರ್ತಾಳೋ? ಯಾವುದೋ ಒಂದು ಥರ್ಡ್ ಕ್ಲಾಸ್ ಹಾಡ ಕಣ್ಣ ಹೊಡಿಯಾಕ ಮೊನ್ನೆ ಕಲ್ತೇನೆ,
तू चीज बड़ी है मस्त मस्त मैं आई हूँ यूपी बिहार लौटने ಹತ್ತಿ ಬಾರ ನಿಚ್ಚಣಿಕೆ ಏಳುವಾಗ ಎಚ್ಚರಿಕೆ ಶಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ಕೆ ಬರವಲ್ಲ ಇಂಥ ಹಾಡಿಗೆ ನಿಮ್ಮ ಮಗಳನ್ನ ಕುಣಿಸ್ತಾರೋ ನಾಚಿಕೆಟ್ಟ ತಂದೆ ತಾಯಿ ನೀವು ಅದನ್ನ ರೆಕಾರ್ಡ್ ಮಾಡಿ ಇಡೀ ನಿಮ್ಮ ಸಂಬಂಧಿಕರಿಗೆಲ್ಲ ಕಳಿಸ್ತೀರಿ ಅಂದ್ರೆ ನಿಮ್ಮಂತ ತಂದೆ ತಾಯಿ ಇರತಕ್ಕಂತ ಆ ಮಕ್ಕಳ ಭವಿಷ್ಯ ಈ ರಾಷ್ಟ್ರದೊಳಗೆ ಹೆಂಗ ಸುದ್ದಾಗುತ್ತೆ ಇನ್ ಹೆಂಗ ನಿಮ್ಮನ್ನ ದೇವರು ಅನ್ನೋದುವ ಆ ಮಕ್ಕಳ ಪಾಲಿಗೆ ಇವ ರಾಕ್ಷಸರು ಇನ್ನು ಇಂಥ ತಂದೆ ತಾಯಿ ಕೈಯಾಗ ಮಕ್ಕಳ ಭವಿಷ್ಯ ಹೆಂಗೆ ಸುದ್ದಾಗುದು ಅದಕ್ಕಾಗಿ ಮನೆಯೊಳಗೆ ಹೆಣ್ಮಗಳು ಶಾಂತ ಇರ್ಬೇಕು ಸಮಾಧಾನದಲ್ಲಿರ್ಬೇಕು ಸಂತೃಪ್ತಿ ಇರ್ಬೇಕು ನನಗದನ್ನ ತಂದು ಕೊಡ್ಯವ ಪುಣ್ಯಾವ್ರು ನೋಡಿ ಪುಣ್ಯಾಕ್ ಹೋಗಬೇಡ್ರಿ ಈ ಟಿವಿ ಸೀರಿಯಲ್ ನೋಡ್ರಿ ಈ ಕಡೆಯಿಂದ ಕ್ಯಾಮ್ರಾ ತಿರುಗಿ ಈ ಕಡೆ ಬರ್ಕೊಡ್ಕ ಆಕಿ ಹೇರ್ ಸ್ಟೈಲ್ ಚೇಂಜ್ ಆಗಿರ್ತದೆ ಈ ಕಡೆಯಿಂದ ಈ ಕಡೆ ಬರ್ಕೊಡ್ಕಿ ಸೀರೆ ಚೇಂಜ್ ಆಗಿರ್ತದೆ ಮತ್ ಈ ಕಡೆಯಿಂದ ಈ ಕಡೆ ಬರ್ಕೊಡ್ಕಿ ದಾಗಿನ ಚೇಂಜ್ ಆಗಿರ್ತಾವ ಅಕ್ಕಿನ ನಿಮಗ ತೋರ್ಸಾಕ್ ತಯಾರು ಮಾಡಕ್ 20 ಮಂದಿ ನಿಂತಿರ್ತಾರ ನಿಮ್ಗೆ ಸೀರೆ ನಿನಗೆ ಒಪ್ಕೊಳಕ್ ಆಗೋದ್ರ ಹೊಲಕ್ಕೆ ಹೋಗಿ ಮನಿ ಬರ್ಕೊಡ್ತ ಇನ್ನು ಅಕ್ಕಿ ಬೆನ್ನಾಕಿ ಕುಣಿದ್ರ ರೈತರ ಮನಿತನ ನಡೆದಾವ ಅವ್ರು ನಿಮ್ಮನ್ನ ಹಾಳು ಮಾಡಾಕತ್ತಾರ ನಿಮ್ಮನ್ನ ದುಡಿಯುವುದು ಬಿಡಿಸಾಕತ್ತಾರ ನಿಮ್ಮ ಸಂಸಾರವನ್ನ ಒಡಿಯಾಕತ್ತಾರ ಎಷ್ಟು ಕೆಟ್ಟ ತೋರಿಸ್ತಾರೋ ಟಿವಿ ಸೀರಿಯಲ್ ಒಳಗಂದ್ರ ಅತ್ಯಂದ್ರ ಸುಮಾರ ನಾದಿಗಂದ್ರ ಕೆಟ್ಟ ಹಿಂಗಾಗಿ ಸಣ್ಣ ಮಕ್ಕಳು ಟಿವಿ ನೋಡುವಾಗನ ಅತ್ತಿ ಮಾವ ಇರಬಾರ್ದು ನಾದಿ ಇರಬಾರ್ದು ನೆಗೆಮ್ಯಾಲ ಇರಬಾರ್ದು ಹಂಗಿದ್ರು ಮದುವೆ ಮಾಡ್ಕೋತೀನಿ ಅಂತಾರ ಹಂಗಾರೆ ನಿಮ್ ಹುಡುಗರು ಹೆಣ್ಣು ಬೇಕಾದ ತಂದೆ ತಾಯಿ ಕೊಲ್ಬೇಕೇನ ನಿಮ್ ಸೀರಿಯಲ್ದಾಗ ತೋರಿಸ್ತಾರಿಲ್ಲ ಒಬ್ಬನ ಜೋಡಿ ಆಕಿಗೆ ಲವ್ ಆಕೈತಿ ಒಬ್ಬನಾಕಿ ಮದುವೆ ಮಾಡ್ಕೋತಾಳು ಆಕಿ ಗಂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾಯ್ತಾನು ಮತ್ತೊಬ್ಬನಾಕಿ ಮದುವೆ ಮಾಡ್ಕೋತಾಳು ಆಮೇಲೆ ಮತ್ತೊಬ್ಬ ಲವ್ ಆಕೈತಿ ಮತ್ತ ಸಡನ್ ಆಗಿ ಆಕಿ ಗಂಡ ಯಾತ್ರಾಗಿ ಬಂದ್ಬಿಡ್ತಾನೆ ಹಿಂಗ ಆಕತಿ ಇಲ್ಲ ಅಂದ್ರೆ ನಿಮ್ಮ ಟಿವಿ ಸೀರಿಯಲ್ ನಿಮ್ಗೆ ಏನ್ ತೋರ್ಸಕ್ತಾವು ಸೊಸಿ ಹೆಂಗ್ ವಿಷ ಹಾಕ್ಬೇಕು ಮಗಳನ್ನ ಹೆಂಗ್ ಕೊಡಬೇಕು ಗಂಡನ ಹೆಂಗ್ ಕಾಡ್ಬೇಕು ಅವ್ರ ದಾಗಿನಗಳು ನೋಡಿ ನೀವು ಕಾಡ್ತೀರಿ ಹಿಂದೆ ಒಬ್ಬ ಟಿವಿ ಸೀರಿಯಲ್ ನೋಡಿ ನಂಗೂ ದಾಗಿನ ಮಾಡಿಸ್ಕೊಡು ಅಂತ ಒಂದ್ 2-3 ವರ್ಷ ಗಂಡನ ಜೀವ ತಿಂತಿದ್ದು ಅದ್ ಹಂಗ ಸಣ್ಣಗ ಸರಿಗೆ ಕಡೆಗೆ ಸಾಯ್ಬೇಕಂತ ಹಗ್ಗ ತಗೊಂಡು ಗಿಡಕ್ಕೆ ಊರು ಹಾಕೊಳಕ್ ಹೊಂಟಿದ್ದ ಅವ್ನ ಗೆಳೆಯ ಬಂದು ಕೇಳಿದ ಯಾಕೆ ಊರು ಹಾಕೊಳಕ್ ಹೊಂಟಿ ಅಂತ ಏನ್ ಬಂದೈತಿ ನಿಗ್ರು ಹೇಳು ಏನ್ ಹೇಳುವಂತ ವಿಷಯ ಬಿಡಪ್ಪ ಅಂತ ಇರ್ಲಿ ಹೇಳು ಏನಪ್ಪಾ ಹೇಳಿ 3 ವರ್ಷ ಆತಿ ಮನೆಗೆ ಒಳಗೆ ಹೆಜ್ಜೆ ಇಟ್ರ ಬಂಗಾರ ಊಟ ಕೇಳಿದ್ರೆ ಬಂಗಾರ ಮಕ್ಕಳವಾಗ ಬಂಗಾರ ಎದ್ರ ಬಂಗಾರ ಕುಂತ್ರ ಬಂಗಾರ ಬರೀ ಚೈನಾ ಮಾಡಸ್ ಅಲ್ಲೋ ಹೆಂಡತಿ ಮಾಡ್ಕೊಂಡು ಮತ್ತೆ ಹೆಂಡತಿ ಖುಷಿಗೆ ಒಂದು ಚೈನಾ ಉಂಗ್ರ ಬಂಗಾರ ಮಾಡಿಸ್ಕೊಡ್ಬಾರ್ದೇನ ಅಂತ ಗೆಳೆಯ ಯಪ್ಪ ನನ್ನ ಹೆಂಡತಿ ಬರೀ ಬಂಗಾರ ಚೈನಾ ಕೇಳಾಕತ್ತಿಲ್ಲ ಆ ಬಂಗಾರ ಚೈನಾ ಹಾಕಿರಕಿ ಕುತ್ತಿಗೆ ಬಗ್ಬೇಕಂತ ಅಟ್ಟಕ್ಕೆ ಬಂಗಾರ ಕೇಳಾಕತ್ತಾಳು ನನ್ನ ಹೆಂಡತಿ ಕುತ್ತಿಗೆ ನೋಡಿಲ್ಲ ಹಿಂಗೈತಲ್ಲ ಕ್ವಾನಿನ ಕುತ್ತಿಗೆ ಇದ್ದಂಗೆ ಐತದ ಕ್ವಿಂಟಲ್ ಗಂಟೆ ಹಾಕಿರೋ ಬಗ್ಗುಲ್ಲ ಅವಾಗ ಹಿಂಬಾಲಿದ್ದ ಪತ್ತಾಲಿದ್ದ ಬಹಳ ಬೆರಿಕವ ಬಹಳ ಶಾನ್ಯ ದೋಸ್ತ ನೀನ್ ಸಾಯ್ಬೇಡ ವೈನಿಗೆ ನೀ ಎಷ್ಟು ಬಂಗಾರ ಹಾಕಾಕ ತಯಾರದಿ ಅಷ್ಟ ನನಗೆ ಹೇಳಮ್ಮ ನೀವೊಂದ 10 ತೊಲಿ ಬಿಟ್ರೆ ಬಾಳ ಅಂದ್ರೆ ಒಂದು 12 ತೊಲಿ ಅದ್ರ ಮೇಲೆ ನನಗೆ ಬೇಡ ನಾ ಉರ್ದು ಹಾಕೋತೇನೆ ಅಂತ ಆತಿ 12 ತೊಲಿ ರೊಕ್ಕ ಇಸ್ಕೊಂಡ ವೈನಿಗೆ ಹೋಗಿ ಹೇಳು ಅಕ್ಕಿ ಕುತ್ತಿಗೆ ಎತ್ತ ಅಲ್ಲ ಆಕೆ ಬಗ್ಗೆ ಕೆಳಗೆ ಬಿಡಬೇಕು ಅಂತ ಚೈನಾ ಮಾಡಿ ಕೊಡ್ತೇನೆ ಅಂತ ನೀವೊಂದ 12 ತೊಲಿ ಆಕಿ ಕುತ್ತಿಗೆ ಹತ್ತುದಿಲ್ಲ ಬಗ್ಗು ಎದ್ದಿ ಕಾಲಕ್ಕೆ ನೀವೊಂದ ಆದ್ ತಗೊಂಡ ರೆಡಿ ಮಾಡ್ತೇನೆ ಅಂತ ಹೇಳಿ ಒಂದು 6-5 ತೊಲಿದ ಚೈನಾ ಮಾಡಿದ ಹಿಡಿಯಾಗದಂತದು ಆಮೇಲೆ ಉಳಿದಷ್ಟು ತೆಳ್ಳಗೆ ತಗಡ ಬಡ್ದ ಮನ್ಯಾಗ ಖಾರ ಕೊಟ್ಟು ಕಲ್ಲು ಇರ್ತಲ್ಲ ಈ ಕೂತು ಕಲ್ಲಿಗೆ ಸುತ್ತು ಕಡೆ ಬಂಗಾರ ಮೇತೆ ಅದಕ್ಕೊಂದು ಹೋಲ್ ಮಾಡಿ ಚೈನೀಸ್ ಕಟ್ಟಿ ಗೆಳೆಯ ಕರೆದ ಬಾ ಬಂಗಾರ ಒಯ್ಯಂತೆ ಆ ವೈನಿಗೆ ಅಂತ ನೀವು ಬಂದು ಎತ್ತವಾದ 12 ತೊಲೆಯಾಗ ಇಷ್ಟು ವಜ್ಜೆ ಚೈನಾ ಮಾಡಿ ಓದ್ ಹಾಕಿ ವೈನಿ ಕೊಳ್ಳಾಗ ನೋಡಿ ನೆಲಕ್ಕೆ ಧಬಕ್ನ ಬೀಳ್ತಾನೆ ಗೆಳೆಯನ ಮಾತು ಕೇಳಿ ಒಯ್ಯುವಾಗ ಒಂದು ಮಾತು ಹೇಳಿದ ಏನಲ್ಲಿ ಚೈನಾ ಅಕ್ಕಿ ಕೊಳ್ಳಾಗ ಹಂಗ ಹಾಕ್ಬೇಡ 3 ವರ್ಷ ನೀನು ಹಿಂದೆ ಹಿಟ್ಟಿ ಮಾಡ್ಯಾಳ ಆಕಿನ 3 ತಾಸಿನಾಗ ನೀರು ತೆಗಿನು ಏನು ಮಾಡುದು ಅಕ್ಕೂ ಬುದ್ಧಿ ಕಲ್ಸೋಂತಡಿ ಅಂತೇಳಿ ಅಷ್ಟು ಒಂದು 100 ಮಂದಿ ಗೆಳೆಯರ ಕರಿ ಅಷ್ಟೂರ್ನು ಒಂದ ಪಂಕ್ತಿ ಕುಂಡ್ರಸು ಆಕೆ ತನ್ನ ಕೈಲಿ ಅಡಿಗೆ ಮಾಡಿ ಅಷ್ಟೊಂದು ನೀಡ್ಬೇಕಂತ ಹೇಳು ಅವಾಗ ಚೈನಾ ಕೊಡು
ಗೆಳೆಯ ಇಷ್ಟು ತಲೆ ಓಡಿಸ್ಯಾನ ಅಂದ್ರೆ ಇದ್ರ ಹಿಂದೆ ಏನಾರ ಇರ್ಬೇಕು ತಲೆ ಅಂತ ತಿಳ್ಕೊಂಡು ಮನೆಗೆ ಹೋದ. ಹೆಂಚು ಓಡಿ ಬಂದ್ಲು, ತಂದಿ ಬಂಗಾರ ತಂದೆನ ಬಾರ ನಿಮ್ಮ ಅವ್ನು ತಗೊಂಡ್ ಬಿಟ್ಟಿಲ್ಲ. ತಗೊಂಡು ಇನ್ನೇನು ಕೊಳ್ಳಾಗ ಹಾಕೋಬೇಕಂದು ಸ್ಟಾಪ್ ಹಂಗ ಹಾಕೊಂಡ್ಬಿಟ್ಟಿದ. ನಾ ಹೇಳಿದ್ದೆ ಕೇಳಿರ ಹಾಕೊಳ್ಳೋದು. ಆತ್ರಿ ಯಜಮಾನ್ರ ಹೇಳ್ರಿ, ನೀವು ಏನ್ ಹೇಳ್ತೀರ ಎಲ್ಲಾ ಬಂಗಾರ ಒಂದ್ ಸಣ್ಣ ಜಂಪರ್ ಪೀಸ್ ಇಡೀ ಊರಿಗೆಲ್ಲ ತೋರಿಸೋ ಹೆಣ್ಮಗಳು ಗೋಣ ಬಗ್ಗುವಟ್ಟ ಬಂಗಾರ ಐತೆ ಅಂದ್ರೆ ಬೆಳತನಕ ಹೇಳಿದ್ದೆಲ್ಲ ಕೇಳ್ತಾರಂತ ಅವ್ನು ಗೊತ್ತಾಗಿತ್ತು. ಓಡ್ಯಾಡಿ 100 ಮಂದಿಗೆ ಅಡಿಗೆ ಮಾಡ್ಬೇಕು, ನೀನ ನೀಡಬೇಕು. 100 ಮಂದಿ ಅಡಿಗೆ ಮಾಡ್ಬೇಕು, ನೀನ ನೀಡಬೇಕು. ಯಾರಿಗೂ ಕಡಿಮೆ ಆಗ್ಬಾರ್ದು, ಎಲ್ಲಾರು ಉಂಡು ಸಂತೃಪ್ತ ಆಗ್ಬೇಕು. ನಿನ್ನ ಕೊಳ್ಳಾಗ ನಾನು ತಲೆ ಬಾಗುವಂತ ಚೈನ ಹಾಕ ಆತರ ಅಂದ್ರೆ ಬೆಳತನಕ ಒಂದ ನಡ ಬರೋದು ಬಿಡುವಂಗ ಅಡಿಗೆ ಮಾಡಿದ್ವಿ. ಮರನೇ ದಿವಸ ಅಷ್ಟು ಗೆಳೆಯಾರ ಕೊಂಡಿಸಿದ. ಇನ್ನೂ ನೀವು ಹೆಂಗ್ ಬರ್ತೇನೆ ಅಷ್ಟು ಕಲಿಸಿದ್ದೀವ. ಒಟ್ಟ ನೀರ್ ಅಂದ ಕೂಡಲೇ ಸಾರ್ ಅನ್ಬೇಕು, ಸಾರ್ ಅಂದ ಕೂಡಲೇ ಹಣ್ಣು ಅನ್ಬೇಕು, ಹಣ್ಣು ಅಂದ ಕೂಡಲೇ ಹುಗ್ಗಿರ್ಬೇಕು, ಹುಗ್ಗಿ ಅಂದ ಕೂಡಲೇ ಹಾಪ್ಳ ಅನ್ಬೇಕು. ಆಕೆ ಹೇಳುವುದು ನಿಂದ್ರದು, ಹೇಳುವುದು ನಿಂದ್ರದು ಮಾಡೋದು. ಒಟ್ಟ ಆಕಿನ ಸದ್ದು ಹೋಗಿಲ್ಲ ಅಂದಿನ. ಹಿಂಗ್ಯಾಕೆ ಕಾಡಾಕತ್ತೀವಿ ಪಾಪ ನಿನ್ ಹೇಗೆ ಆಕೆ ಹೇಗೆ ಅಲ್ವೋ ಎಪ್ಪ. 3 ವರ್ಷ ನನಗೆ ನರಕ ತೋರ್ಸ್ಯಾವ. ಆಕೆ 3 ನಿಮಿಷದಾಗ ಆಕೆಗೆಲ್ಲ ಜಗತ್ ತೋರಿಸ್ಬೇಕು. ನೀವು ಒಟ್ಟರು ಹಂಗಿದ್ರೆ ಊಟಕ್ಕೆ ಕೊಡ್ಬೇಕು. ಆತಂದ್ರೆ ಒಟ್ಟರು ಸರಸಿನ ಮೇಲೆ ಕುಂತರು. ಎಲ್ಲಾರಿಗೂ ಆಕೆ ತಾಟ್ ಹಚ್ಚಿದ್ಲು. ಮೊದಲ ತಾಟ್ನ್ಯಾಗ ಕುಂತರು. ಅನ್ನ ನೀರು ಎಳ್ಳು ಬಳಿಕ ಕೊಳ್ಳಾಗ ಚೈನ ಹಾಕಿಬಿಟ್ಟಿದ್ದ. ಚೈನ ಹಾಕಿ ಅಟ್ಟೋದು ಪಂತಿ ಹಚ್ಚಿಲ್ಲ. ಇನ್ನೇನು ತಾಟ ಹಚ್ಚಿ ನೀರು ಸುರುವಿ ಎದ್ದು ಗುಡ್ಕಲ್ ಎದಿದ್ದ ಅಜ್ಜಂತ ಬಳಿ. ಅಯ್ಯೋ ಯಪ್ಪ, ಒಂದ ತಾಟಿಗೆ ಒಂದ್ ಗಡಲ್ಲ ಎದಿ ಬಿಡ್ತಿ. ಎಲೆಯಾಗಿನ ಪಕ್ಕಿಯಲ್ಲೂ ಮುರುಗುದಿದ್ದು ಅವರು. 100 ಮಂದಿಗೆ ನೀಡಬೇಕಲ್ಲ. ಅಲ್ಲಿ ನೀರು ಹಾಕೊಡ್ತೇವೆ ಸಾರ ಅಂತ. ನೀವು ಸಾರ ಅನ್ನೋದು ಹಪ್ಪಳ ಅಂತ. ಅದು ಹಪ್ಪಳ ಅನ್ನೋದು ಹುಗ್ಗಿ ಅಂತ. 4 ಮಂದಿಗೆ ನೀನು ಉದ್ಕ ಕಾಲಾಗಿ ಸಾಕಿಲ್ಲ. ನೀನು ಬೇಡ ಯಪ್ಪ, ನಿನ್ ಚೈನು ಬೇಡ. ಯಾಕ ನೀರು ಬನ್ನಿ ಚೈನ್ ಬೇಕೋ ಬೇಡ. ನೀರಿಗೊಂದು ಬಗ್ ಬೇಕು, ತಾಟಿಗೊಂದು ಬಗ್ ಬಗ್, ಅನ್ನಕ್ಕೊಂದು ಬಗ್ ಬಗ್ ಬರ್ಬೇಕು. ಬಗ್ಗಿ ಎದ್ದು ಅಂತ ಬಿಡ್ತಿರ್ತೀರಿ. ಖಾರ ಉಪ್ಪು ಕಲ್ಲು 20 ಸಲ ಎದೆಗೆ ಬರೋದು. ಎದೆ ಹಾಕಿ ಎಲ್ಲೂ ಮುರಿದು ಪುಡಿ ಪುಡಿ ಚೈನಾ ತಗೊಂಡು ಹೋಗೋದು. ನೀನು ಚೈನ್ ಬೇಡ, ಸವಾಸ ಬೇಡ, ಸತ್ಯ ನನ್ನ ಹೆಣಪ್ಪು ಬಂಗಾರ ಹಾಕಬೇಡ ಅಂದ. ನಿಮ್ಮ ಪರಿಸ್ಥಿತಿ ಹಂಗ ಆಗ್ಬಾರ್ದು. ಗಂಡನ ಕೇಳ್ರಿ, ಅದು ತಾನಾಗೆ ಖುಷಿಲಿ ಏನಾರ ಕೊಟ್ರೆ ಕೊಡ್ರಿ. ಬಾಜು ಮನೆ ಹಾಕಿ ಅಕ್ಕಿ ಗಂಡ ಹಾಕ್ಯಾನಂತ ನೀವು ಇದನ್ನ ಹಚ್ಚಿರಿ ಅಂತ ತಿಳ್ಕೊ. ನಾವ್ ಏನಾರ ಮಾಡಿ ತಂದಿರ್ತಾನೆ. ಇದೇನ್ ಮಾಡಿ ತರಬೇಕು? ಹೊಲನ ಮಾಡ್ಬೇಕು, ಇಲ್ಲ ಮನಿ ಮಾಡ್ಬೇಕು, ಇಲ್ಲ ಏನಾರ 10 ಮಂದಿ ಸಾಲ ತರಬೇಕು. ಸಾಲಗಾರ ಬಂದು ಕಾಳಾಕತ್ಕೊಂಡು ಉರ್ಲು ಹಾಕಬೇಕು. ಹಂಗಾರೆ ಇದು ಬೇಕು. ಏನ್ ಹಂಗ ಇರ್ಬೇಕು ಸಾದಾ ಸೀದಾ. ಅದಕ್ಕೆ ಹೇಳ್ತಾರೋ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ಇದು ಬರೀ ಗಾಯಕರದಲ್ಲ, ಋಷಿ ಮುನಿಗಳು ಕಾಲದಿಂದಲೂ ಹೇಳ್ಕೊಂಡು ಬಂದಾರು. ಧನ್ಯೋ ಗೃಹಸ್ಥಾಶ್ರಮ. ಅದಕ್ಕಾಗಿವ ಬಹಳ ಚಂದ ಗಂಡನ ನೋಡ್ಕೊಡಿ. ಗಂಡ ಭೂಮಿ ಮೇಲಿರೋ ಪ್ರತ್ಯಕ್ಷ ದೈವ. ಇದು ಯಾವಾಗ ಅದು ಗುಟ್ಕಾ ತಿನ್ನಬಾರ್ದು, ಸೆರೆ ಕುಡಿಬಾರ್ದು, ಚುಟ್ಟ ಸೇರಬಾರ್ದು, ಮಟಕ ಆಡಬಾರ್ದು. ಅಂದ್ರಷ್ಟ ಅದ್ರ ಪೂಜೆ ಮಾಡಿ. ಇಲ್ಲಾಂದ್ರೆ ಅಲ್ಲಿ ಏನು ಬಿದ್ದದಲ್ಲಿ ಬಿದ್ಕೊಂಡು ನೀವು ಆರಾಮ ಹೋಗ್ತೀನಿ ಚಂದಿಲ್ಲ. ಮತ್ತೆ ದೇವ್ರು ಅನಿಸ್ಕೊಳ್ಳೋದು ಅದು ಚಲೋ ಆಗ್ಬೇಕು. ಅದಕ್ಕೆ ಒಬ್ಬ ಹಿಂದಿ ಕವಿ ಬರೀತಾನು, आसमान से गिरने वाले पानी की बूंद माँ की कोख से निकला बच्चा दोनों एक समान. ಆಕಾಶದಿಂದ ಭೂಮಿಗೆ ಬೀಳುವ ನೀರಿನ ಹನಿ, ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ಶಿಶು ಎರಡು ಒಂದ ಅಂತ ಹೇಳ್ತಾನವ. ಹೆಂಗಂದ್ರೆ ಹೇಳ್ತಾನು, ಆಕಾಶದಿಂದ ಮಾಳಿಗೆ ಮೇಲೆ ಬಿದ್ದ ನೀರು ಹರ್ಕೊಂತ ಬಂದ ಮನಿ ಮುಂದಿನ ಕೊಳಚೆ ಹಾಕಿದ್ರೆ ಗಟಾರ ಆಗ್ತದೆ. ಅದ ಹೋಗಿ ನಿಮ್ಮ ಊರು ಹೊರಗಿನ ಬಾವಿ ಆಗಿದ್ರೆ ಬಾವಿ ನೀರಾಗ್ತದೆ. ಸಮುದ್ರದೊಳಗೆ ಬಿದ್ರೆ ಏನಾಗ್ತದೆ? ಉಪ್ಪು ಆಗ್ತದೆ. ಸಮುದ್ರದ ಆಳದೊಳಗೆ ಹೋಗಿ ಕಪ್ಪೆ ಚಿಕ್ಕೊಳಗೆ ಬಿದ್ರೆ ಮುತ್ತಾಗ್ತದೆ. ಬೇವಿನ ಗಿಡದಾಗ ಬಿದ್ರೆ ವಿಷ ಆಕೈತಿ, ನಿಂಬೆ ಗಿಡದಾಗ ಬಿದ್ರೆ ಹುಳಿ ಆಕೈತಿ, ಮಾವಿನ ಗಿಡದಾಗ ಬಿದ್ರೆ ಸಿಹಿ ಆಕೈತಿ, ಆಕಳ ಬಾಯಾಗ ಬಿದ್ರೆ ಹಾಲು ಆಕೈತಿ, ಅದ ಹಾವಿನ ಬಾಯಾಗ ಬಿದ್ರೆ ವಿಷ ಆಗ್ತೈತಿ. ಯಾವುದು? ನೀರ. ಅದು ಹುಳಿ ಅಲ್ಲ, ಖಾರ ಅಲ್ಲ, ಉಪ್ಪಲ್ಲ, ಸಿಹಿ ಅಲ್ಲ, ಹಾಲಲ್ಲ, ಮುತ್ತಲ್ಲ, ವಿಷ ಅಲ್ಲ. ಅದು ಹೋಗಿ ಯಾರನ್ನು ಕುಡ್ಕೊಂಡ್ಲ ಅವ್ರಂಗ ಆಕೈತಿ. ಸಾಧ್ಯವಾದಷ್ಟು ದುಷ್ಟರಿಂದ ದೂರ ಇರ್ರಿ. ಮೊದಲಿನ ಕಾಲದಾಗ ರಾಕ್ಷಸರು ಹೆಂಗಿದ್ರು ಅಂದ್ರೆ ಉದ್ದಕ ಉಗುರ, ಎತ್ತೆತ್ತರ ಕ್ವಾರಿ ಹಲ್ಲ, ಹುಲ್ಲು ಕೂದಲ ಇರ್ತಿದ್ರು. ಈಗ ನಿಮಗೆ ರಾಕ್ಷಸರ ಸಿಂಪಗೆ ಸೂಟ ಬೂಟ ಚಂದಗೆ ಬರ್ತದೆ. ಚಂದನ್ಗೆ ಬಂದ ನಿಮ್ಮ ಮದುವೆ ಮುಡಿತಾರೋ 1 ಸಲ 2 ಸಲ ದೇವ್ರ ಮೇಲೆ ಹಾಕ್ಬಿಡುದು.
ಯಾರ್ಯಾರು ಏನೇನು ಮಾಡ್ತಾರ ಅವ್ರು ಅದನ್ನು ಉಂತಾರೋ. ಪರಮಾತ್ಮನ ಸೇವಾ ಮಾಡ್ರಿ, ಹುಲಿ ಅಜ್ಜನ ಸೇವಾ ಮಾಡ್ರಿ, ಹನುಮಂತಿಯವ್ರ ಸೇವಾ ಮಾಡ್ರಿ, ಮನ್ಯಾಗ ಖಾರ ರೊಟ್ಟಿ ಅನ್ನ ಸಾರ ಇದ್ದಿದ್ದು ಉಂಡ್ರಿ, ಗಂಡ ಹೆಂಡತಿ ಸಂತೋಷ ಇದ್ರಿ, ನಿಮ್ಮ ಗುಡಿಸ್ಲನ್ನ ನಿಮಗೆ ಅರಮನೆ ಇದ್ದಂಗ. ಗಂಡ ಹೆಂಡತಿ ನೀವ ಎಚ್ಚೆಚ್ಚಿ ಒಗದಾಡ್ದು ಬೇದಾಡ್ದು ಹೊಡೆದಾಡ್ದು ಮಾಡಿದ್ರೆ ಅಂದ್ರೆ ನಿಮ್ಮ ಅರಮನೆಗೂ ನಿಮಗೆ ಸುಡಗಾಡಿದ್ದಂಗ. ನೀವು ಬರೀ ಮನೆಗೆನ ಶಾಂತಿ ಮಾಡಿಸ್ತೀರಿ, ವರ್ಷ ಕರೆಯೋದು, ಮನೆಗೆ ಬೆಂಕಿ ಹಚ್ಚೋದು, ಶಾಂತಿ ಮಾಡಿಸೋದು, ಬೆಂಕಿ ಹಚ್ಚೋದು, ಶಾಂತಿ ಮಾಡಿಸೋದು. ಎಂದರ ಗಾಡಿ ನಿಮ್ಮನ್ನು ಜಾಡಿಸಿ ಬಂದತೇನ, ಕಿಂಡಿಗೆ ಬೇದ್ದಾವೇನ, ಬಾಗಿಲು ಹತ್ತತೇನ, ಛತ್ ಮುರ್ಕೊಂಡು ಬಿದ್ದತೇನ, ಅದು ಹೆಂಗ್ ಕಟ್ಟಿಸಿರಿ ಹಂಗ ಐತಿ. ಆ ಮನಿಗೆ ಶಾಂತಿ ಮಾಡಿಸ್ಬೇಕು, ಇನ್ನ ಮನ್ಯಾಗ ಇವಕ್ಕೂ ಶಾಂತಿ ಮಾಡಿಸ್ಬೇಕು. ಯಾರಿಗೆ ಶಾಂತಿ ಮಾಡಿಸ್ಬೇಕು? ಮನ್ಯಾಗ ಇರು ಪ್ರಾಣಿಗಳಿಗೆ ಶಾಂತಿ ಮಾಡಿಸ್ಬೇಕು. ನೀವು ಯಾರಿಗೆ ಶಾಂತಿ ಮಾಡ್ಸಾಕತ್ತೀರಿ? ಬರೇ ವರ್ಷ ಮನಿಗೆ ಶಾಂತಿ ಮಾಡ್ಸವ್ರ. ಮನಿ ಶಾಂತನ ಐತಿ, ಮನ್ಯಾಗಿರೋ ನೀವು ಶಾಂತಿ ಇರ್ಬೇಕು. ನೀವು ಶಾಂತಿ ಇರ್ಬೇಕಂದ್ರೆ ನಿಮ್ ಮನಸ್ಸು ಶಾಂತಿ ಇರ್ಬೇಕು. ಮನಸ್ಸು ಶಾಂತಿ ಇರ್ಬೇಕಂದ್ರೆ ಆ ಮನಸ್ಸಿನ ಹಸುವನ್ನ ತೀರಿಸ್ಬೇಕು. ಆ ಹಸು ಆಧ್ಯಾತ್ಮಿಕ ಪ್ರವಚನದಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀವೆಲ್ಲ ಇಲ್ಲಿ ಬರ್ಬೇಕು. ಮನಸ್ಸು ಶಾಂತ, ಮೈ ಶಾಂತ, ಮನಿ ಶಾಂತ, ಓಂ ಶಾಂತ, ಊರ್ ಶಾಂತ, ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರ, ವಿಶ್ವ. ಮನುಷ್ಯನ ಮನಸ್ಸು ಶಾಂತಿ ಇದ್ರೆ ಜಗತ್ತು ಶಾಂತಿ ಇರ್ತೈತಿ. ಅಂತ ಪ್ರಯತ್ನದ ಕಾರ್ಯ ಇಂಥ ಚಲೋ ವೇದಿಕೆ ಮುಖಾಂತರ ಆಗ್ಲಿ. ಬಹಳಷ್ಟು ಜನ ಮಹಾತ್ಮರು ಬಂದರು, ಅವ್ರದ್ದೆಲ್ಲ ಉಪದೇಶವನ್ನ ಕೇಳ್ರಿ. ಹೊಟ್ಟಿ ತುಂಬಿಕೊಳಕ್ಕೆ ರಗಡ ಟೈಮ್ ಐತಿ, ನೆತ್ತಿ ತುಂಬಿಕೊಳಕ್ಕೆ ಸಿಕ್ಕಾಗ ಕೇಳಿ ನಿಮ್ಮ ಬದುಕು ಪಾವನ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿ, ಒಳ್ಳೆ ಶಿಕ್ಷಣ ಸಿಗ್ಲಿ, ಈ ನಾಡಿಗೆ ಮಳಿ ಬೆಳಿ ಸುಭಿಕ್ಷವಾಗಿ ಬರ್ಲಿ. ಬಂಗಾರಜ್ಜನ ಆಶೀರ್ವಾದ ಇರ್ಲಿ, ಹನುಮಂತಿಯವರ ಆಶೀರ್ವಾದ ಇರ್ಲಿ, ಹುಲಿ ಅಜ್ಜನ ಆಶೀರ್ವಾದ ಇರ್ಲಿ. ಮನೆಯಾಗಿ ಹಿರಿಯರ ಜೊತೆ ಗೌರವದಿಂದ ಚಂದ ಬದುಕ್ರಿ. ನಿಮ್ಮೆಲ್ಲರಿಗೂ ಭಕ್ತಿಯಿಂದ ಶರಣು ಶರಣ.